Good evening to everyone. Welcome to the class. I hope I'm audible to everyone. Okay. Yes. So let us begin the class. NMMS Math underಲ್ಲಿ ಇರೋ next chapter matrix numbers. Okay. So 27th chapter matrix numbers. ಇದನ್ನ ಏನಂತ ಕರಿತೀವಿ? ಮಾತೃಕೆ ಸಂಖ್ಯೆಗಳು. ಸರಿನಾ? ಸೊ ಮ್ಯಾಟ್ರಿಕ್ಸ್ ಅಂದ್ರೆ ಮಾತೃಕೆಗಳು. ನಿಮ್ಗೆ ಆಲ್ರೆಡಿ ಮ್ಯಾಟ್ರಿಕ್ಸ್ ಮೀನಿಂಗ್ ಗೊತ್ತಿರುತ್ತೆ. ಎಸ್ಪೆಷಲಿ ಯಾರಾದ್ರೂ ಕಂಪ್ಯೂಟರ್ ಸೈನ್ಸ್ ಎಲ್ಲ ತಗೊಂಡಿದ್ರೆ ಸ್ಕೂಲಲ್ಲಿ 8th 9th 10th ಬೇಸಿಕ್ ಕಂಪ್ಯೂಟರ್ ತಗೊಂಡಿದ್ರೆ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಗೊತ್ತಿರುತ್ತೆ. ಹೌದಾ? ಸೊ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊಂಡ್ ಬಿಡೋಣ. ಫಸ್ಟ್ ಈ ಚಾಪ್ಟರ್ ಅಲ್ಲಿ ಏನ್ ಮಾಡ್ಬೇಕು, ಏನ್ ಹೇಳ್ತಾರೆ ಡೈರೆಕ್ಷನ್ಸ್. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಮ್ಯಾಟ್ರಿಕ್ಸ್ ಅಥವಾ ಮೆಟ್ರೈಸಸ್ ಆಫ್ ದ ನಂಬರ್ಸ್, ಅಥವಾ ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹೌದಾ? ಸೊ ಬೇಸಿಕಲಿ ನಾವು ಇಲ್ಲೇನ್ ಮಾಡ್ಬೇಕು, ಬಿಟ್ಟೋಗಿರೋ ನಂಬರ್ ಅನ್ನ ಕಂಡು ಹಿಡಿಬೇಕು. ಈ ತರ ಚಾಪ್ಟರ್ಸ್ ಅನ್ನ ನಾವು ಆಲ್ರೆಡಿ ಸುಮಾರು ಚಾಪ್ಟರ್ಸ್ ಮಾಡಿದೀವಿ. ಓಕೆನಾ? ಸೊ ಅನಾಲಜಿ ನಂಬರ್ ಆಫ್ ಆಗಿರ್ಬೋದು, ಸೀಕ್ವೆನ್ಸ್ ನಂಬರ್ಸ್ ಆಗಿರ್ಬೋದು, ಫಿಗರ್ ಅಲ್ಲಿ ನಂಬರ್ಸ್ ಅನ್ಕೊಳ್ಳಿ, ಶ್ರೇಣಿಗಳು. ಓಕೆ. ಸೊ ಸುಮಾರು ಚಾಪ್ಟರ್ಸ್ ಮಾಡಿದೀವಿ. ಬೇಸಿಕಲಿ ಬಿಟ್ಟೋಗಿರೋ ನಂಬರ್ ಅಂತ ಬಂದಾಗ ಏನ್ ಮಾಡ್ಬೇಕಾಗುತ್ತೆ, ಕೊಟ್ಟಿರೋ ನಂಬರ್ ಅಲ್ಲಿ ಏನ್ ಅನಾಲಜಿ ಇದೆ ಅದನ್ನೇ ಕಂಡು ಹಿಡಿಬೇಕು. ಸರಿನಾ? ಸೊ ನಂಬರ್ ಅನಾಲಜಿ ಅಂದಾಗ ಯಾವ ಫಾರ್ಮ್ ನಲ್ಲಿ ಇರುತ್ತೆ, A:B ದೆನ್ C:D, ಈ ತರ ನಂಬರ್ ಅನಾಲಜಿ ಮಾಡಿದೀವಿ. ನಂಬರ್ ಸೀಕ್ವೆನ್ಸಸ್ ಶ್ರೇಣಿಗಳು ಮಾಡಿದೀವಿ, ಬಿಟ್ಟೋಗಿರೋ ನಂಬರ್ ಮಾಡಿದೀವಿ, ರಾಂಗ್ ನಂಬರ್ಸ್ ಮಾಡಿದೀವಿ. ಆಮೇಲೆ ಫಿಗರ್ ಅಲ್ಲಿ ಈ ತರ ಏನೋ ಒಂದು ಫಿಗರ್ ಕೊಟ್ಟಿರ್ತಾರೆ, ಫಿಗರ್ ಅಲ್ಲಿ ನಂಬರ್ಸ್, ಅವಾಗ ಬಿಟ್ಟು ಹೋಗಿರೋ ನಂಬರ್ಸ್. ಹೌದಾ? ಸೊ ಸ್ವಲ್ಪ ಪ್ಯಾಟರ್ನ್ಸ್ ಬೇರೆ ಅಷ್ಟೇ, ಆದ್ರೆ ಟಾಸ್ಕ್ ಮಾತ್ರ ಎಲ್ಲಾ ಕಡೆ ಒಂದೇ. ಏನು, ಕೊಟ್ಟಿರೋ ನಂಬರ್ಸ್ ಅಲ್ಲಿ ಏನ್ ಲಾಜಿಕ್ ಇದೆ, ಒಂದು ನಂಬರ್ ಇಂದ ಮತ್ತೊಂದು ನಂಬರ್ ಹೇಗೆ ಹೋಗ್ತಾ ಇದೆ, ಆಮೇಲೆ ಅದೇ ಲಾಜಿಕ್ ಎಲ್ಲಾ ಕಡೆನೂ ಅಪ್ಲೈ ಆಗ್ಬೇಕು. ಓಕೆ. ಸೊ ಟಾಸ್ಕ್ ವಿಲ್ ರಿಮೇನ್ ಸೇಮ್. ಯು ಹ್ಯಾವ್ ಟು ಥಿಂಕ್ ಬ್ರೈನ್ ಸ್ಟಾರ್ಮಿಂಗ್ ಕ್ವೆಶನ್ಸ್. ಓಕೆನಾ? ಓನ್ಲಿ ಥಿಂಗ್ ಇಸ್ ಇನ್ ವಿಚ್ ಫಾರ್ಮ್ ದೀಸ್ ಆರ್. ನಾವು ಇದಕ್ಕಿಂತ ಮುಂಚೆ ಒಂದು ಫಿಗರ್ ಅಲ್ಲಿ ನಂಬರ್ಸ್ ನೋಡಿದೀವಲ್ಲ, ಇಲ್ಲೇನಿದೆ ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಇದೆ. ಓಕೆ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ನೋಡ್ಕೊಂಡ್ ಬಿಡೋಣ. ಫಸ್ಟ್ ಥಿಂಗ್, ಮ್ಯಾಟ್ರಿಕ್ಸ್ ಅನ್ನ ಯಾವಾಗ್ಲೂ ಈ ತರ ಸ್ಕ್ವೇರ್ ಬ್ರಾಕೆಟ್ ಅಲ್ಲೇ ಬರೀತಾರೆ. ಓಕೆನಾ? ಸೊ ನೀವು ಸ್ಕ್ವೇರ್ ಬ್ರಾಕೆಟ್ ಕಲ್ತಿರ್ತೀರಾ, ಇದು ಸ್ಕ್ವೇರ್ ಬ್ರಾಕೆಟ್, ರೌಂಡ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಈ ತರ. ಹೌದಾ? ಮ್ಯಾಟ್ರಿಕ್ಸ್ ಅನ್ನ ಯಾವಾಗ್ಲೂ ಮಸ್ಟ್ ಅಂಡ್ ಶುಡ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲೇ ಬರೀತಾರೆ. ಸ್ವಲ್ಪ ಎನ್ಲಾರ್ಜ್ ಮಾಡಿ. ಈಗ ಕ್ವಶನ್ ನಂಬರ್ 1 ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ನೋಡ್ಬೋದು. ಸೊ ಸ್ಕ್ವೇರ್ ಬ್ರಾಕೆಟ್ ಒಳಗಡೆನೆ ನಂಬರ್ಸ್ ಬರಿಬೇಕು. ಆ ತರ ಬರ್ದಿರೋ ನಂಬರ್ಸ್ ಅನ್ನ ಮಾತ್ರ ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಅಂತ ಹೇಳ್ತೀವಿ. ಫಸ್ಟ್ ಕಂಡೀಷನ್. ಓಕೆ. ಸೆಕೆಂಡ್ ಕಂಡೀಷನ್, ಕೊಟ್ಟಿರೋ ನಂಬರ್ಸ್ ಯಾವಾಗ್ಲೂ ಈ ತರ, ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 1 ಬಾಕ್ಸ್ ತರ ಕೊಟ್ಟಿರ್ತಾರೆ. ಯಾವ ತರ ಬಾಕ್ಸು? ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು 3 ರೋ ಇದಾವೆ. ಹೌದಾ? ಓಕೆ. ಆಮೇಲೆ ಇಲ್ಲಿ ಇದು ಒಂದು, ಇದು ಒಂದು, ಇದು ಒಂದು, 3 ಕಾಲಮ್ ಇದಾವೆ. ಹೌದಾ? ರೋ ಅಂದ್ರೆ ಏನು, ಅಡ್ಡ ಸಾಲುಗಳು. ಕಾಲಮ್ ಅಂದ್ರೆ ಏನು, ಕಂಬ ಸಾಲುಗಳು. ಹೌದಾ? ಸೊ ಮ್ಯಾಟ್ರಿಕ್ಸ್ ಅನ್ನ ಯಾವಾಗ್ಲೂ ಅಡ್ಡ ಸಾಲು ಮತ್ತೆ ಕಂಬ ಸಾಲು ಫಾರ್ಮ್ ನಲ್ಲೇ ಬರ್ದಿರ್ತಾರೆ. ಈ ತರ ಅರೇಂಜ್ಮೆಂಟ್. ಫಸ್ಟ್ ಕಂಡೀಷನ್ ಸ್ಕ್ವೇರ್ ಬ್ರಾಕೆಟ್ ನಲ್ಲೇ ಬರಿಬೇಕು. ಸೆಕೆಂಡ್ ಕಂಡೀಷನ್ ಏನು, ದ ನಂಬರ್ಸ್ ಆರ್ ರಿಟನ್ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಈ ಅರೇಂಜ್ಮೆಂಟ್ ಅಲ್ಲೇ ಇರುತ್ತೆ. ಓಕೆ. ಸೊ ಈ ತರ ಅರೇಂಜ್ಮೆಂಟ್ ನ, ಯಾವ ತರ ಅರೇಂಜ್ಮೆಂಟ್, ದ ನಂಬರ್ಸ್ ವಿಚ್ ಆರ್ ರಿಟನ್ ಇನ್ ರೋ ಅಂಡ್ ಕಾಲಮ್ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್. ಸಂಖ್ಯೆಗಳನ್ನ ಅಡ್ಡ ಸಾಲು ಮತ್ತೆ ಕಂಬ ಸಾಲು ಫಾರ್ಮ್ ನಲ್ಲಿ ಸ್ಕ್ವೇರ್ ಬ್ರಾಕೆಟ್ ಮಧ್ಯದಲ್ಲಿ ಬರೆದಾಗ ಆ ಫಾರ್ಮ್ ಅನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಅಥವಾ ಮಾತೃಕೆಗಳು. ಓಕೆ. ಇಲ್ಲಿ ಎಷ್ಟಾದ್ರೂ ರೋ ಇರ್ಬೋದು, ಎಷ್ಟಾದ್ರೂ ಕಾಲಮ್ ಇರ್ಬೋದು. ಈಗ ನಾನು ಒಂದು ಈ ತರ ಒಂದು ಮ್ಯಾಟ್ರಿಕ್ಸ್ ಬರೆದ್ರೆ, ಹೌದಾ? ಯಾಕೆ ಇದು ಮ್ಯಾಟ್ರಿಕ್ಸ್? ಬಿಕಾಸ್ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಸ್ವಲ್ಪ ನಂಬರ್ಸ್ ಅನ್ನ ಬರ್ದಿದ್ದಾರೆ. ಹೌದಾ? ನಾನು ಅಡ್ಡ ಸಾಲು ತಗೊಂಡ್ರೆ, ಈ ತರ ತಗೊಂಡ್ರೆ ಎಷ್ಟಿದೆ, ಒಂದೇ ಒಂದು ಅಡ್ಡ ಸಾಲು ಇದೆ. ಕಂಬ ಸಾಲು ತಗೊಂಡ್ರೆ ಇದು ಒಂದು, ಇದು ಒಂದು, ಇದು ಒಂದು, 3 ಕಂಬ ಸಾಲುಗಳು, ಕಾಲಮ್ಸ್. ಕರೆಕ್ಟ್? ಸೊ ಎಷ್ಟಾದ್ರೂ ರೋ ಇರ್ಬೋದು, ಎಷ್ಟಾದ್ರೂ ಕಾಲಮ್ ಇರ್ಬೋದು. ಈ ತರ ಅರೇಂಜ್ಮೆಂಟ್ ಅನ್ನ ಮಾತೃಕೆಗಳು ಅಂತ ಕರಿತೀವಿ.
ಸರಿನಾ? ಓಕೆ. ಸೊ ಈಗ ಈ ಕ್ವೆಶನ್ಸ್ ನೋಡುವಾಗ ಈಗ ನಂಬರ್ ಅನಾಲಜಿ ಫಿಗರ್ಸ್ ನಲ್ಲಿ ನಂಬರ್ಸ್ ನೋಡಿದೀವಿ, ಅಲ್ಲಿ ಏನಾಗುತ್ತೆ, ಈಗ ಯಾವ್ದೋ ಒಂದು ಈ ತರ ಒಂದು ಅರೇಂಜ್ಮೆಂಟ್ ಇತ್ತಪ್ಪ, ಎಲ್ಲಿ ಫಿಗರ್ಸ್ ಅಲ್ಲಿ, ಕರೆಕ್ಟಾ? ಸೊ ಇಲ್ಲೊಂದ್ ನಂಬರ್ ಇರುತ್ತೆ, ಇಲ್ಲೊಂದ್ ನಂಬರ್, ಇಲ್ಲೊಂದ್ ನಂಬರ್, ನಾವು ಯಾವ ತರ ಆದ್ರೂ ನೋಡ್ಬೇಕಾಗುತ್ತೆ, ಹೌದಾ? ಸೊ ನಾವು ಸುಮಾರು ಕ್ವೆಶನ್ಸ್ ಮಾಡಿದೀವಿ, ಈ ತರ ಬಂದಾಗ ಈ ತರ ಬಂದಾಗ ಯಾವ ತರ ಆದ್ರೂ ಯೋಚನೆ ಮಾಡ್ಬೇಕಾಗುತ್ತೆ. ಆದ್ರೆ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ, ನೀವು ಯಾವಾಗ ಒಂದು ಸಾಮ್ಯತೆ ಅಥವಾ ಅನಾಲಜಿ ಕಂಡುಹಿಡಿಯಕ್ ಟ್ರೈ ಮಾಡ್ತಾ ಇದ್ದೀರಾ, ಒಂದು ರೋ ಅಲ್ಲೇ ನೋಡ್ಬೇಕು, ಇಲ್ಲ ಕಾಲಮ್ ಅಲ್ಲೇ ನೋಡ್ಬೇಕು, ಅಲ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ. ಯಾಕೆ? ಇದು ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಇದ್ದಿದ್ರಿಂದ. ಓಕೆ, ಸೊ ಇಷ್ಟರಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ, ಮ್ಯಾಟ್ರಿಕ್ಸ್ ಇದ್ರೆ, ಮಾತೃಕೆಗಳಿದ್ರೆ. ಓಕೆ, ಒಂದು ರೋ ಅಲ್ಲೇ ನೋಡ್ಬೇಕು, ಇಲ್ಲ ಒಂದು ಕಾಲಮ್ ಅಲ್ಲೇ ನೋಡ್ಬೇಕು. ಬಿಕಾಸ್ ಮ್ಯಾಟ್ರಿಕ್ಸ್ ಅಂದ್ರೇನೆ ಅರೇಂಜ್ಮೆಂಟ್ ಇನ್ ದ ಫಾರ್ಮ್ ಆಫ್ ರೋ ಅಂಡ್ ಕಾಲಮ್. ಹೇಗೆ ಫಿಗರ್ಸ್ ಅಲ್ಲಿ ಎಲ್ಲಾ ತರ ನೋಡ್ಬೇಕಾಗುತ್ತೆ, ಇಲ್ಲಿ ಅಷ್ಟು ಟಾಸ್ಕ್ ದೊಡ್ಡದಿರಲ್ಲ. ಓಕೆ, ಈಗ ನಾನು ಒಂದು ಸ್ಟಾರ್ ಈ ತರ ಹಾಕಿ ಇಲ್ಲಿ 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 ಎಲ್ಲಾ ಕಡೆ ನಂಬರ್ ಬರೆದ್ರೆ ಇದನ್ನ ಎಲ್ಲಾ ವೇನಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಹಿಯರ್ ನೋ, ಐದರ್ ಯು ಗೋ ಫಾರ್ ರೋ ಆರ್ ಯು ಗೋ ಫಾರ್ ಕಾಲಮ್ಸ್. ಓಕೆ, ಅಲ್ಲಿ ಯಾವ ತರ, ಯಾವ ಪ್ಯಾಟರ್ನ್ ಅಥವಾ ಯಾವ ಲಾಜಿಕ್ ಅಲ್ಲಿ ನಂಬರ್ ಹೋಗ್ತಾ ಇದೆ ಕಂಡುಹಿಡಿದ್ರೆ ಸಾಕು, ಬಿಟ್ಟು ಹೋಗಿರೋ ನಂಬರ್ ಅನ್ನ ಕಂಡುಹಿಡಿಬಹುದು. ಓಕೆ, ಸೊ ವಿತ್ ದಟ್ ಲೆಟ್ ಅಸ್ ಸ್ಟಾರ್ಟ್ ದ ಕ್ವೆಶನ್ಸ್. ಇಷ್ಟು ಅರ್ಥ ಆಯ್ತು ಅನ್ಕೋತೀನಿ. ಮಾತೃಕೆಗಳು, ದಟ್ ಇಸ್ ಮ್ಯಾಟ್ರಿಕ್ಸ್, ದ ನಂಬರ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್ ಸಿಂಬಲ್. ಓಕೆ, ಎಸ್. ಸೊ ಏನ್ ಹೇಳ್ತಾರೆ, ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸರಿನಾ? ಸೊ ಫಸ್ಟ್ ಕ್ವೆಶನ್ ನೋಡ್ಬೋದು, ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಇದೆ. ಇಲ್ಲಿ ಎಷ್ಟು ರೋ ಇದಾವೆ? 3 ರೋ ಇದಾವೆ, 3 ಕಾಲಮ್ ಇದಾವೆ. ಇಲ್ಲಿ ಇದೆ ನಿಮ್ದು ಕ್ವೆಶನ್ ಮಾರ್ಕ್. ಸರಿನಾ? ಓಕೆ, ಸೊ ನೋಡಿದ ತಕ್ಷಣ ಏನ್ ಗೊತ್ತಾಗ್ತಾ ಇದೆ, ಯಾವ ತರ ನೋಡ್ಬೋದು? ನೀವು ಬರೀ ನಂಬರ್ಸ್ ಅನ್ನ ಹಾಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ನಂಬರ್ಸ್ ನೋಡಿದ್ರೆ ಏನ್ ನಂಬರ್ಸ್ ಇದೆ? 27, 125, 8, ಕರೆಕ್ಟ್. ಸೊ ಈ ನಂಬರ್ಸ್ ನ ನೋಡಿದ ತಕ್ಷಣ ಸ್ವಲ್ಪ ಇದು ಕ್ಯೂಬ್ ನಂಬರ್ಸ್ ಅಂತ ಗೊತ್ತಾಗ್ತಾ ಇದೆ, ಹೌದಾ? ಸೊ 27 ನ ನಾನು 3 ಕ್ಯೂಬ್ ಅಂತ ಬರಿಬಹುದು, 125 ನ 5 ಕ್ಯೂಬ್ ಅಂತ ಬರಿಬಹುದು, ಇದನ್ನ 2 ಕ್ಯೂಬ್ ಅಂತ ಬರಿಬಹುದು, ಹೌದಾ? ಬಾಕಿ ಹಾಗೆ ಇಟ್ಕೊಳ್ಳೋಣ, ಬಾಕಿ ಏನು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ಹೌದಾ? 9 ನ 3 ಸ್ಕ್ವೇರ್ ಅಂತ ಬರಿಬಹುದು, ಆದ್ರೆ ಇದನ್ನ ಸ್ಕ್ವೇರ್ ಬರೆದ್ರೆ 6ಗೂ ಏನಾದ್ರೂ ಬರಿಬೇಕಲ್ಲ, ಒಂದ್ ಬರ್ದು ಒಂದ್ ಬಿಟ್ಟು ಹಾಗೆ ಮಾಡಕ್ಕಾಗಲ್ಲ. ಓಕೆ, ಎಸ್. ಈಗ ಬಿಟ್ಟೋಗಿರೋ ಸ್ಥಾನದಲ್ಲಿ ನಾವು ಕಂಡುಹಿಡಿಬೇಕು. ಫೈನ್, ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ರೋ. ಸರಿನಾ? ಸೊ ಇಲ್ಲಿ 3 ಕ್ಯೂಬ್ ಇದೆ, ಇಲ್ಲಿ 6 ಇದೆ, ಇಲ್ಲಿ 9 ಇದೆ. ಏನಪ್ಪ, ಹೋಗ್ಲಿ, 3 + 3 6 ಅನ್ಕೊಂಡ್ರೆ, 6 + 3 9 ಅನ್ಕೊಂಡ್ರೆ ಬಾಕಿಗೂ ಹಾಗೆ ಆಗ್ಬೇಕಲ್ವಾ? ಆದ್ರೆ ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ಏನಿದೆ, 5 ಇದೆ, 3 ಆಯ್ತು, ಇಲ್ಲಿ +3 ಯೂಸ್ ಆಗ್ತಾ ಇಲ್ಲ, ಹೌದಾ? ಇಲ್ಲಿ ನೋಡ್ಬೋದು 2 ಇದ್ದಿದ್ 4 ಆಯ್ತು, ಅದು ಲಾಜಿಕ್ ಇಲ್ಲಿ ಯೂಸ್ ಆಗ್ತಾ ಇಲ್ಲ, ಕರೆಕ್ಟಾ? ಓಕೆ, ಹೇಗೆ ಯೋಚನೆ ಮಾಡ್ಬೋದು ಇಲ್ಲಿ? ಯಾಕೆ ಇಲ್ಲಿ 3 ಕ್ಯೂಬೆ ಬಂತು, ಯಾಕೆ ಇಲ್ಲಿ 5 ಕ್ಯೂಬೆ ಬಂತು, ಯಾಕೆ ಇಲ್ಲಿ 2 ಕ್ಯೂಬೆ ಬಂತು? ಇಲ್ಲಿ ಒಂದೇನೋ ಎಕ್ಸ್ ಅನ್ಕೊಳ್ಳೋಣ. ಓಕೆ, ಯಾಕೆ 3 ಕ್ಯೂಬೆ ಬಂತಲ್ಲಿ? ನೋಡಿದ ತಕ್ಷಣ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಓಕೆ, ಫಸ್ಟ್ ರೋ ಅಲ್ಲಿ ಏನೇನ್ ನಂಬರ್ಸ್ ಇದೆ? 3 ಕ್ಯೂಬ್, 6, 9, ಹೌದಾ? ಈಗ ನೋಡಿ, ಈ ಫಸ್ಟ್ ರೋ ಅಲ್ಲಿ ಈ 6 ಮತ್ತೆ 9 ಅನ್ನ ನಾನು 9 - 6 ಅಂತ ಬರ್ಕೊಂಡ್ರೆ ನನ್ಗೆ ಎಷ್ಟು ಸಿಗುತ್ತೆ? 3 ಸಿಗುತ್ತೆ, ಹೌದಾ? ಆಮೇಲೆ ಬಂದಿರೋ ಆನ್ಸರ್ ಅನ್ನ ಇಲ್ಲಿ ಕ್ಯೂಬ್ ಅಂತ ಬರೆದಿದ್ದಾರೆ, ಹಾಗೆ ಹೇಳ್ಬೋದಾ? ಸದ್ಯಕ್ಕೆ ಹೇಳ್ಬೋದು, ಹೌದಾ? ನೋಡೋಣ, ಇದು ಸೆಕೆಂಡ್ ರೋಗೂ ಅಪ್ಲೈ ಆಗ್ಬೇಕು, ಫಸ್ಟ್ ರೋ ಅಪ್ಲೈ ಆಯ್ತು, ಸರಿ. ಸೊ ನಾನು ಏನ್ ಮಾಡಿದೆ, ದಿಸ್ ಮೈನಸ್ ದಿಸ್, 9 - 6 ಎಷ್ಟು ಬಂತು? 3. ಅದನ್ನ ಇಲ್ಲಿ 3 ಕ್ಯೂಬ್ ಅಂತ ಬರ್ದಿದ್ದಾರೆ. ಹಾಗಾದ್ರೆ ನಾನು ಇಲ್ಲಿ ಏನ್ ತಗೋಬೇಕು? 8 - 3 ತಗೋಬೇಕು, ಹೌದಾ? 8 - 3 ಎಷ್ಟಾಗುತ್ತೆ? 5 ಆಗುತ್ತೆ. ಅದನ್ನೇ ಇಲ್ಲಿ ಬರ್ದಿದಾರ? ಹೌದು, ಅದನ್ನೇ ಇಲ್ಲಿ ಬರ್ದಿದ್ದಾರೆ, 5 ಕ್ಯೂಬ್ ಅಂತ. ಸೊ 2 ಕಡೆ ಅಪ್ಲೈ ಆಯ್ತಂದ್ಮೇಲೆ ಮೂರನೇದಕ್ಕೂ ಅಬ್ವಿಯಸ್ಲಿ ಅಪ್ಲೈ ಆಗೇ ಆಗುತ್ತೆ. ಈಗ 8 - 3 ಏನ್ ಸಿಕ್ತು? 5 ಸಿಕ್ತು, 5 ಕ್ಯೂಬ್ ಬರ್ದಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಲಾಜಿಕ್ ನಂದು ಏನಾಗ್ಬೇಕು? x - 4 = 2ನೇ ಬರ್ಬೇಕು, ಕರೆಕ್ಟ್ ಅಲ್ವಾ? ಯಾಕೆ? ಇಲ್ಲಿ 9 - 6 3 ಬಂತು, 3 ಕ್ಯೂಬ್ ಬರ್ದಿದ್ದಾರೆ.
8 ಮೈನಸ್ 3 5 ಬಂತು, 5 ಕ್ಯೂಬ್ ಬರ್ದಿದ್ದಾರೆ. ಹಾಗಾದ್ರೆ ಇಲ್ಲಿ 2 ಕ್ಯೂಬ್ ಬರ್ದಿದ್ದಾರೆ ಅಂದ್ಮೇಲೆ ಎಕ್ಸ್ ಮೈನಸ್ 4 2ನೇ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಮೈನಸ್ 4 ಶುಡ್ ಬಿ 2. ಈಗ ಈ ಈಕ್ವೇಶನ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ ಮೈನಸ್ 4 ಅನ್ನ ಆ ಕಡೆ ಹಾಕಿದ್ರೆ ಎಷ್ಟಾಯ್ತು? +4, ದಟ್ ಈಸ್ ಎಕ್ಸ್ ಈಕ್ವಲ್ಸ್ ಟು 6. ಕರೆಕ್ಟ್? ಹಾಗಾದ್ರೆ ಇದಕ್ಕೆ ಆನ್ಸರ್ ಎಷ್ಟಾಗುತ್ತೆ? ಆಪ್ಷನ್ ಬಿ 6. ಹೌದಾ? ಸೊ ಇಲ್ಲಿ ಬರದ್ ನೋಡಿ ಇವಾಗ 2 ಕ್ಯೂಬ್ 4 6. ಸೊ 6 ಮೈನಸ್ 4 ಇಸ್ 2. ಇಲ್ಲಿ 2 ಕ್ಯೂಬ್ ಅಂತ ಬರ್ತಿದ್ದಾರೆ. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಥಿಂಕ್. ಸೇಮ್ ಟಾಸ್ಕ್. ಏನು ಕೊಟ್ಟಿರೋ ನಂಬರ್ಸ್ ಅಲ್ಲಿ ಏನ್ ರಿಲೇಷನ್, ಲಾಜಿಕ್, ಪ್ಯಾಟರ್ನ್ ಅದನ್ನೇ ಕಂಡುಹಿಡಿಬೇಕು. ಓನ್ಲಿ ಥಿಂಗ್ ಇಸ್ ಹಿಯರ್ ವಿ ಹ್ಯಾವ್ ಟು ಗೋ ರೋ ಅಥವಾ ಕಾಲಮ್. ಓಕೆ, ಸೊ ಐ ವಿಲ್ ರಿಪೀಟ್ ಹಿಯರ್. ಇಲ್ಲಿ ಇದು ನಥಿಂಗ್ ಬಟ್ 3 ಕ್ಯೂಬ್ 6 9. This is nothing but 5 cube 3 8. This 8 can be written as 2 cube 4. ಇಲ್ಲಿ x ಅಂತ ಬರ್ಕೊಳ್ಳೋಣ. ಓಕೆ, ಸೊ ಫಸ್ಟ್ 9 ಮೈನಸ್ 6 ಇಸ್ 3. ಅದನ್ನ ಇಲ್ಲಿ 3 ಕ್ಯೂಬ್ ಅಂತ ಬರ್ದಿದ್ದಾರೆ. 8 ಮೈನಸ್ 3 ಇಸ್ 5. ಅದನ್ನ ಇಲ್ಲಿ 5 ಕ್ಯೂಬ್ ಅಂತ ಬರ್ದಿದ್ದಾರೆ. ಹಾಗಾದ್ರೆ x ಮೈನಸ್ 4 ಇಲ್ಲಿ ಏನ್ ಬರ್ದಿದ್ದಾರೆ? 2 ಬರ್ದಿದ್ದಾರೆ. ಹಾಗಾದ್ರೆ x ಮೈನಸ್ 4 ಎಷ್ಟು ಬರಬೇಕು? 2ನೇ ಬರಬೇಕು. ಯಾಕೆ? ಇಲ್ಲಿ 8 ಮೈನಸ್ 3 5 ಬಂದಾಗ 5 ಕ್ಯೂಬ್ ಬರ್ದಿದ್ದಾರೆ ಅಂದ್ಮೇಲೆ ಇಲ್ಲಿ 2 ಕ್ಯೂಬ್ ಬರ್ದಿದ್ದಾರೆ ಅಂದ್ಮೇಲೆ x ಮೈನಸ್ 4 2ನೇ ಬರಬೇಕು. ಓಕೆ, ಆಫ್ಟರ್ ಸಾಲ್ವಿಂಗ್ ದ ಆನ್ಸರ್ ಇಸ್ 6. ಎಸ್, ಸೊ ಇಲ್ಲಿ ಏನ್ ಬಂತು? ಆಪ್ಷನ್ ಸಾರಿ ರೋ ವೈಸ್ ಬಂತು. ಸಮ್ಟೈಮ್ಸ್ ರೋ ಬರ್ಬೋದು, ಸಮ್ಟೈಮ್ಸ್ ಕಾಲಮ್ ಬರ್ಬೋದು. ಓಕೆ, ನೆಕ್ಸ್ಟ್. ಓಕೆ, ಮತ್ತೆ ನೆಕ್ಸ್ಟ್ ಒಂದು ಮ್ಯಾಟ್ರಿಕ್ಸ್ ಇದೆ. ಏನ್ ಇದೆ ಇಲ್ಲಿ ನೋಡಿ, ಮತ್ತೆ 3 ಕಾಲಮ್ ಇದಾವೆ, 3 ರೋ ಇದಾವೆ, 3 ಅಡ್ಡ ಸಾಲು 3 ಕಂಬ ಸಾಲು. ಸರಿನಾ? ಸೊ ನೋಡಿದ ತಕ್ಷಣ ಯಾವ ತರ ನಂಬರ್ಸ್ ಇದೆ? ಓಕೆ, ಸೊ ಹಾಗೆ ನಂಬರ್ಸ್ ಇಟ್ಕೋಬಹುದು. ಇಲ್ಲ ನೋಡಿದ ತಕ್ಷಣ ನಿಮ್ಗೆ ಏನಾದ್ರು ಪ್ಯಾಟರ್ನ್ ಕಾಣಿಸಿದ್ರೆ ಆ ಪ್ಯಾಟರ್ನ್ ಅನ್ನ ಫಸ್ಟ್ ಬರ್ಕೋಬಹುದು. ಸರಿನಾ? ಈಗ ನಾನು ಫಸ್ಟ್ ಕಾಲಮ್ ಫಸ್ಟ್ ಕಂಬ ಸಾಲು ನೋಡಿದ್ರೆ 4 9 49 ಏನಾದ್ರೂ ಸ್ವಲ್ಪ ಕ್ಲಿಕ್ ಆಗ್ತಾ ಇದೆಯಾ? ದೀಸ್ ಆರ್ ನಥಿಂಗ್ ಬಟ್ ಸ್ಕ್ವೇರ್ಸ್. ಹೌದಾ? 4 ನಾನು 2 ಸ್ಕ್ವೇರ್ ಅಂತ ಬರಿಬಹುದು, ಇದನ್ನ 3 ಸ್ಕ್ವೇರ್ ಅಂತ ಬರಿಬಹುದು, ಇದನ್ನ 7 ಸ್ಕ್ವೇರ್. ಹೌದಾ? ಇಲ್ಲಿ ಬಿಟ್ಟೋಗಿರೋ ನಂಬರ್ x ಅಂತ ಬರ್ಕೊಳ್ಳೋಣ. 9 ನ 3 ಸ್ಕ್ವೇರ್ ಬರಿಬಹುದು, ಆದ್ರೆ 18 ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇದನ್ನ ಹೀಗೆ ಇಡೋಣ. ಓಕೆ, ನೆಕ್ಸ್ಟ್ ಥರ್ಡ್ ಕಾಲಮ್ ಅಲ್ಲಿ ಏನ್ ಬರಿಬಹುದು? ಇದನ್ನ 5 ಸ್ಕ್ವೇರ್ ಅಂತ ಬರಿಬಹುದು, ಇದನ್ನ 6 ಸ್ಕ್ವೇರ್, ಇದನ್ನ 11 ಸ್ಕ್ವೇರ್ ಅಂತ ಬರಿಬಹುದು. ಕರೆಕ್ಟಾ? ಓಕೆ, ಈಗ ನಾವು ಫಸ್ಟ್ ಅಡ್ಡ ಸಾಲಿಂದ ಸ್ಟಾರ್ಟ್ ಮಾಡೋಣ. ಏನು ಪ್ಯಾಟರ್ನ್ ಸಿಗ್ಲಿಲ್ಲ, ಕಂಬ ಸಾಲುಗಳಿಗೆ ಹೋಗೋಣ. ಸರಿನಾ? ಸೊ ಫಸ್ಟ್ ಅಡ್ಡ ಸಾಲಿನಲ್ಲಿ ಏನೇನ್ ನಂಬರ್ಸ್ ಇದೆ? 2 ಸ್ಕ್ವೇರ್ ಇದೆ, x ಇದೆ, 5 ಸ್ಕ್ವೇರ್ ಇದೆ. ಸೊ ಇಲ್ಲಿ x ಇದೆ, ಕಂಡು ಹಿಡಿಬೇಕು. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ರೋಗೆ ಹೋಗೋಣ. 3 ಸ್ಕ್ವೇರ್ 9 6 ಸ್ಕ್ವೇರ್. ಅಲ್ಲಿ 3 ಸ್ಕ್ವೇರ್ ಯಾಕೆ ಬಂತು? ಅಲ್ಲಿ 6 ಸ್ಕ್ವೇರ್ ಯಾಕೆ ಬಂತು? ಮಧ್ಯದಲ್ಲಿ 9 ಯಾಕೆ ಬಂತು? ಓಕೆ, ಏನ್ ಮಾಡ್ಬೋದು? 3 9 6 3 6 9 ಈ 3 ನಂಬರ್ಗೆ ಏನಾದ್ರೂ ರಿಲೇಷನ್ ಬರಿಬಹುದಾ? ಓಕೆ, ಈಗ ನೋಡಿ, ನಮಗ್ ಕಂಡು ಹಿಡಿಯಬೇಕಾಗಿರೋ ನಂಬರ್ ಎಲ್ಲಿದೆ? ಮಧ್ಯದಲ್ಲಿದೆ. ಹೌದಾ? ಸೊ ನಾವು ಮಧ್ಯದಕ್ಕೇನೆ ಬರ್ಕೊಳಕ್ಕೆ ಟ್ರೈ ಮಾಡೋಣ. ಓಕೆ, ಮಧ್ಯದ ಕಂಡು ಹಿಡಿಬೇಕಲ್ವಾ? ಸೊ ಮಧ್ಯದಕ್ಕೆ ಬರೆಯೋಕೆ ಟ್ರೈ ಮಾಡೋಣ. ಈಗ 3 6 9 ಏನಾದ್ರೂ ರಿಲೇಷನ್ ಇದೆಯಾ? ಸ್ಕ್ವೇರ್ ಬಿಟ್ಬಿಡಿ ಸದ್ಯಕ್ಕೆ, ಯಾಕೆ ಮಧ್ಯದಲ್ಲಿ ಸ್ಕ್ವೇರ್ ಇಲ್ಲ. ಓಕೆ, ಏನ್ ಮಾಡ್ಬೋದು? ಈಗ ನೋಡಿ, ಈ 9 ಅನ್ನ ನಾನು 3 + 6 ಅಂತ ಬರಿಬೋದಲ್ವಾ? ಆ 3 ಎಲ್ಲಿಂದ ಬಂತು? ಈ ಫಸ್ಟ್ ನಂಬರ್ ಇಂದ. 6 ಎಲ್ಲಿಂದ ಬಂತು? ಈ ಸೆಕೆಂಡ್ ನಂಬರ್ ಇಂದ. ಹೌದಾ? ಇದು ಥರ್ಡ್ಗೂ ಅಪ್ಲೈ ಆಗುತ್ತಾ? ಆದ್ರೇನೆ ಇದನ್ನ ಕಂಟಿನ್ಯೂ ಮಾಡಬೇಕು. ಹೌದಾ? ಸೊ 18 ಅನ್ನ ನಾನು 7 + 11 ಅಂತ ಬರಿಬೋದಾ? ಹೌದು, ಬರಿಬಹುದು. ಕರೆಕ್ಟ್? 7 + 11 is 18. 7 ಎಲ್ಲಿಂದ ಬಂತು? ಈ 7 ಸ್ಕ್ವೇರ್ ಇಂದ. 11 ಎಲ್ಲಿಂದ ಬಂತು? 11 ಸ್ಕ್ವೇರ್ ಇಂದ. ಸೊ ಎರಡು ಕಡೆ ಲಾಜಿಕ್ ಅಪ್ಲೈ ಆಗ್ತಾ ಇದೆ ಅಂದ್ಮೇಲೆ ಫಸ್ಟ್ ರೋಗು ನಾವು ಮಾಡ್ಬೋದು. ಏನ್ ಮಾಡ್ಬೋದಪ್ಪ? ಈಗ ಮಧ್ಯದ ನಂಬರು ಹೇಗ್ ಬರಿಬಹುದು? 2 + 5. 2 + 5 is how much? 7. Okay, so what is your answer? Option C 7. Okay, ಯಾಕೆ 9 ಹೇಗ್ ಬರೆದ್ವಿ? 3 + 6
18 ಹೇಗೆ ಬರೆದ್ವಿ? 7 + 11. ಹಾಗಾದ್ರೆ x ಹೇಗೆ ಬರಿತೀವಿ? 2 + 5. ಓಕೆ, ಸೊ your ಆನ್ಸರ್ ಇಸ್ ಆಪ್ಷನ್ ಸಿ 7. ಈ ತರ ಸ್ವಲ್ಪ ಏನಾದ್ರೂ ಪ್ಯಾಟರ್ನ್ ಲಾಜಿಕ್ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಏನಿದೆ? ಮತ್ತೆ 3 ಅಡ್ಡ ಸಾಲಿದಾವೆ, 3 ಕಂಬ ಸಾಲಿದಾವೆ. ಇಲ್ಲಿದೆ ನಿಮ್ದು ಕ್ವಶನ್ ಮಾರ್ಕ್. ಓಕೆ, ಎಸ್. ನೋಡಿದ ತಕ್ಷಣ ಯಾವುದೇ ಸ್ಕ್ವೇರ್ಸ್ ಕ್ಯೂಬ್ಸ್ ಏನು ಕಾಣ್ತಾ ಇಲ್ಲ. ಆಮೇಲೆ ಸ್ವಲ್ಪ ಸುಮಾರಾಗಿ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ಇದಾವೆ. ನೋಡೋಣ, ಅಡ್ಡ ಸಾಲಿಂದ ಸ್ಟಾರ್ಟ್ ಮಾಡೋಣ, ಸರಿನಾ? ಸೊ 5 ಇದ್ದಿದ್ದು 8 ಆಯ್ತು, ಅಂದ್ರೆ +3. 8 ಇದ್ದಿದ್ದು 7 ಆಯ್ತು, ಅಂದ್ರೆ -1. ಇದು ಎಲ್ಲಾ ಕಡೆನೂ ಸೇಮ್ ಇದೆಯಾ? 11 ಇದ್ದಿದ್ದು 17 ಆಯ್ತು, ಅಂದ್ರೆ +6. 17 ಇದ್ದಿದ್ದು 15 ಆಯ್ತು, -2. 21 ಇದ್ದಿದ್ದು 33 ಆಯ್ತು, ಅಂದ್ರೆ ಎಷ್ಟು? +12. ಇದಕ್ಕೇನು ಪ್ಯಾಟರ್ನ್ ಇಲ್ಲ ಅಲ್ವಾ? ಏನ್ ಆಡ್ ಮಾಡ್ತಾ ಇದ್ದಾರೆ? ಇದಕ್ಕೇನು ಸಂಬಂಧನೇ ಇಲ್ಲ. ಅಲ್ಲಿ +3 -1 +6 -2 +12 ನೆಕ್ಸ್ಟ್ ಗೊತ್ತಿಲ್ಲ. ಇದಕ್ಕೇನು ಪ್ಯಾಟರ್ನ್ ಇಲ್ಲ. ಕಂಬ ಸಾಲುಗಳಿಗೆ ನೋಡೋಣ. 5 ಇದ್ದಿದ್ದು 11 ಆಯ್ತು, ಅಂದ್ರೆ +6. 11 ಇದ್ದಿದ್ದು 21 ಆಯ್ತು, ಅಂದ್ರೆ +10. ಹೌದಾ? ಇಲ್ಲಿ 8 ಇದ್ದಿದ್ದು 17 ಆಯ್ತು, ಅಂದ್ರೆ +9. 17 ಇದ್ದಿದ್ದು 33 ಆಯ್ತು. ಓಕೆ, ಸೊ ಇಲ್ಲೂ ಕೂಡ ಏನು ಸಿಗ್ತಾ ಇಲ್ಲ ಅಲ್ವಾ? ಇಲ್ಲಿ +8. ಓಕೆ, ಸೊ ಇಲ್ಲಿ +6 +9 +8 ಇಲ್ಲೂ ಕೂಡ ಏನು ಸಿಗ್ತಾ ಇಲ್ಲ. ಹೌದಾ? ಸೊ ಬೇರೆ ತರ ಯೋಚನೆ ಮಾಡ್ಬೇಕಾಗುತ್ತೆ. ಎಸ್, 29 ಇಸ್ ದ ಆನ್ಸರ್. ವೆರಿ ಗುಡ್. ಓಕೆ, ಎಸ್. ಏನ್ ಬೇರೆ ತರ ಯೋಚನೆ ಮಾಡೋಣ? ಓಕೆ, ಸೊ ಇಲ್ಲಿಂದ ಇಲ್ಲಿ ಅಂತೂ ನಮ್ಗೇನು ಸಿಗ್ಲಿಲ್ಲ, ಇಲ್ಲೂ ಸಿಗ್ಲಿಲ್ಲ, ಬಟ್ ಸ್ಟಿಲ್ ವಿ ವಿಲ್ ಟ್ರೈ. ಈಗ ನೋಡಿ, 5 ಇದ್ದಿದ್ದು 11 ಆಯ್ತು. ಹೌದಾ? 5 ಟೇಬಲ್ ಅಲ್ಲಿ ನಾವು 11 ಹತ್ರ ಹೋಗ್ಬೋದು. ಹೇಗೆ? 5 × 2 ಎಷ್ಟಾಗುತ್ತೆ? 10 ಆಗುತ್ತೆ. +1 ಎಷ್ಟಾಗುತ್ತೆ? 11 ಆಗುತ್ತೆ. ಕರೆಕ್ಟಾ? ಓಕೆ, ಸೊ ನಾನು ಇಲ್ಲಿ ಏನ್ ಮಾಡಿದೆ? × 2 +1. ಕರೆಕ್ಟ್? ಓಕೆ, ಈಗ 11 ಇಂದ 21 ಆಯ್ತು. ಹೇಗ್ ಮಾಡ್ಬೋದು? 11 × 2 is 22. -1 will give you 21. ಕರೆಕ್ಟಾ? ಸೊ ಕಂಬ ಸಾಲುಗಳಿಗೆ ಏನ್ ಮಾಡಿದ್ವಿ? ಫಸ್ಟ್ × 2 +1 × 2 -1. ಇದು ಇಲ್ಲೂ ಅಪ್ಲೈ ಆಗ್ಬೇಕಲ್ವಾ? ನೋಡೋಣ, ಅಪ್ಲೈ ಆಗುತ್ತೆ. × 2 +1 ಮಾಡಿದ್ರೆ 17 ಸಿಗುತ್ತಾ? ಎಸ್. 18 × 2 is 16. 16 + 1 is 17. ಓಕೆ, ನೆಕ್ಸ್ಟ್ ಏನ್ ಮಾಡಿದ್ವಿ? × 2 -1. ಹೌದಾ? ಇಲ್ಲಿ × 2 -1 ಮಾಡಿದೀವಿ. ಸೊ 17 × 2 is 34. 34 - 1 is 33. ಪರ್ಫೆಕ್ಟ್. ಕರೆಕ್ಟ್? ಸೊ ಇಲ್ಲಿ ಫಸ್ಟ್ ಏನ್ ಮಾಡಿದ್ವಿ? × 2 +1. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನ್ ಮಾಡಿದ್ವಿ? × 2 -1. ಹಾಗಾದ್ರೆ ಇಲ್ಲೂ ಅಪ್ಲೈ ಆಗ್ಬೇಕಲ್ವಾ ಇದು? × 2 +1. ಕರೆಕ್ಟಾ? 7 × 2 is 14. 14 + 1 is 15. ಪರ್ಫೆಕ್ಟ್. ಹಾಗಾದ್ರೆ ಇಲ್ಲಿ x ಗೆ ಏನ್ ಮಾಡ್ಬೇಕು ನಾವು? × 2 ಇಲ್ಲಿ -1. ಫಸ್ಟ್ ರೋಗೆ ಎಲ್ಲ +1, ಸೆಕೆಂಡ್ ಎಲ್ಲ -1. ಸೊ 15 × 2 is how much? 30. 30 - 1 is 29. ಕರೆಕ್ಟ್? ಸೊ ಎಷ್ಟಾಗುತ್ತೆ ಆನ್ಸರ್? 29. ಆಪ್ಷನ್ ಎ. ಓಕೆ, ಸೊ ಏನ್ ಮಾಡಿದ್ವಿ? ಫಸ್ಟ್ ಏನ್ ಮಾಡಿದ್ವಿ? ಫಸ್ಟ್ ರೋ ಇಂದ ಸೆಕೆಂಡ್ ರೋಗೆ × 2 +1. ಸೆಕೆಂಡ್ ರೋ ಇಂದ ಥರ್ಡ್ ರೋಗೆ ಏನ್ ಮಾಡಿದ್ವಿ? × 2 -1. ಓಕೆ, ದ ಆನ್ಸರ್ ಇಸ್ 29. ಎಸ್. ಸೊ ಈಗ ಎಲ್ಲಿಂದ ಎಲ್ಲಿ ಹೋದ್ವಿ ನಾವು? 5 ಇಂದ 11, 11 ಇಂದ 21. ಇದನ್ನ ಈ ತರಾನು ಯೋಚನೆ ಮಾಡ್ಬೋದು. ಇದಕ್ಕೆ ಮತ್ತೊಂದ್ ತರಾನು ಯೋಚನೆ ಮಾಡ್ಬೋದು. ಏನಂದ್ರೆ, ಒಂದ್ ಸೆಕೆಂಡ್, ಇಲ್ಲಿ ನೋಡಿ, 5 11 21. 5 11 21ಗೆ ನಾನು 5 × 2 +11 ಮಾಡಿದ್ರೆ ಎಷ್ಟಾಗುತ್ತೆ? 5 × 2 is 10. 10 + 11 is 21. ಕರೆಕ್ಟ್? ಸೊ 5 × 2 +11 ಮಾಡಿದಾಗ 21 ಸಿಗುತ್ತೆ. ಅದೇ ತರ ಯಾಕೆ ನಮಗೆ ಮೂರನೇ ನಂಬರ್ ಕಂಡು ಹಿಡಿಬೇಕಲ್ವಾ? ಸೊ ಮೂರನೇ ನಂಬರ್ ಕಂಡು ಹಿಡಿಯೋದಕ್ಕೆ. ಅದೇ ತರ 18 × 2
ಸಾರಿ 18 ಅಲ್ಲ 8. 8 ಇಂಟು 2 ಪ್ಲಸ್ 17. 8 ಇಂಟು 2 ಇಸ್ 16. ಇದು ಕೂಡ 33 ಸಿಗುತ್ತೆ. ಹಾಗಾದ್ರೆ ಮೂರನೇ ನಂಬರ್ ಸಿಗೋದಕ್ಕೆ ನಾನು ಏನ್ ಮಾಡ್ಬೋದು, 7 ಇಂಟು 2 ಪ್ಲಸ್ 15 ಮಾಡ್ಬೋದು. ದಿಸ್ ಇಸ್ 14 ಪ್ಲಸ್ 15 ವಿಚ್ ಇಸ್ 29. ಈ ಲಾಜಿಕ್ ಕೂಡ ನೀವು ಬರೀಬಹುದು. ಹೌದಾ? ಸೊ ದಿಸ್ ಇಂಟು 2 ಪ್ಲಸ್ 15, ದಿಸ್ ಇಂಟು 2 ಪ್ಲಸ್ ದಿಸ್. ಓಕೆ, ಹೇಗೆ ಇದು ದಿಸ್ ಇಂಟು 2 ಪ್ಲಸ್ ದಿಸ್ ಇಂಟು 2 ಪ್ಲಸ್ ದಿಸ್, ಈ ತರನು ಬರಿಬಹುದು. ಆ ತರನು ನಿಮ್ಗೆ ಆನ್ಸರ್ 29 ಸಿಗುತ್ತೆ. ಓಕೆ, ಸೊ ಬಿಟ್ಟೋಗಿರೋ ನಂಬರ್ ಮೂರನೇ ನಂಬರ್ ಅಲ್ಲಿಗೆ ಬರೋದಕ್ಕೆ. ಎಸ್, ನೆಕ್ಸ್ಟ್ ಕ್ವೆಶನ್. ಮತ್ತೆ ನೋಡ್ಬೋದು 3 ರೋ ಇದೆ, 3 ಕಾಲಮ್ ಇದೆ. ಬಿಟ್ಟೋಗಿರೋ ನಂಬರ್ ಎಲ್ಲಿದೆ? ಮಧ್ಯದಲ್ಲಿ ಇದೆ. ಓಕೆನಾ? ಸೊ ನಿಮ್ದು ಎಲ್ಲಿ ಬಿಟ್ಟೋಗಿರೋ ನಂಬರ್ ಇರುತ್ತೆ ಅದೇ ನಿಮ್ಗೆ ಸ್ವಲ್ಪ ಹಿಂಟ್, ಅದೇ ಕ್ಲೂ ಅಂತ ಅನ್ಕೊಳ್ಳಿ. ಅಂದ್ರೆ ಈಗ ನೀವು ಏನ್ ಪ್ಯಾಟರ್ನ್ ಕಂಡು ಹಿಡಿಯಕ್ ಟ್ರೈ ಮಾಡ್ತಾ ಇರ್ತೀರಲ್ವಾ, ಮಧ್ಯದಲ್ಲಿ ನಂಬರ್ ಬಿಟ್ಟು ಹೋಗಿದೆ ಅಂದ್ರೆ ಈ ಎರಡನ್ನ ಸೇರಿಸಿ ಮಧ್ಯದ ನಂಬರ್ ಸಿಗ್ತಾ ಇದೆಯಾ, ಈ ಎರಡನ್ನ ಸೇರಿಸಿ ಮಧ್ಯದ ನಂಬರ್ ಸಿಗ್ತಾ ಇದೆಯಾ, ಇದು ನಿಮ್ಗೆ ಕ್ಲೂ. ಓಕೆನಾ ಮ್ಯಾಮ್? 3 ನಂಬರ್ ಇದೆಯಲ್ಲ, ಯಾವ್ಯಾವ ನಂಬರ್ನ ಕನ್ಸಿಡರ್ ಮಾಡೋಣ, ಅದು ಕ್ವೆಶನ್ ಬರುತ್ತೆ. ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಕರೆಕ್ಟಾ ಮ್ಯಾಮ್? ಇದನ್ನ ನೋಡ್ಕೊಂಡು ಇದನ್ನ ನೋಡ್ಲಾ, ಇದನ್ನ ನೋಡ್ಕೊಂಡು ಇದನ್ನ ನೋಡ್ಲಾ, ಈ ತರ ಕ್ವೆಶನ್ ಬರುತ್ತೆ. ಹೌದಾ? ಸೊ ನಿಮ್ದು ಏನಪ್ಪ ಕ್ಲೂ? ಬಿಟ್ಟೋಗಿರೋ ಯಾವ ಪ್ಲೇಸ್ ಇದೆ, ಹಾಗಾದ್ರೆ ಇವೆರಡನ್ನ ಸೇರಿಸಿದಾಗ ಮಧ್ಯದಲ್ಲಿ ಬರಬೇಕು. ಹಾಗಾದ್ರೆ ಅದನ್ನು ಇಲ್ಲೇ ಕೂಡ ಅಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ಎಲ್ಲಿ ಬಿಟ್ಟು ಹೋಗಿದೆ? ಮಧ್ಯದ ನಂಬರ್ ಬಿಟ್ಟು ಹೋಗಿದೆ. ಇದು ಹೇಗೆ ಸಿಗುತ್ತೆ ನೋಡೋಣ. ಓಕೆ, ಸೊ ಫಸ್ಟ್ ರೋ, ಸೆಕೆಂಡ್ ರೋ. ಫಸ್ಟ್ ರೋ ನೋಡ್ಕೊಳ್ಳಿ. ರೋ ಸಿಗ್ಲಿಲ್ಲಪ್ಪ, ಕಾಲಮ್ ನೋಡ್ಕೊಳ್ಳೋಣ. ಓಕೆ, ಫೈನ್. ಏನೇನಿದೆ ನಂಬರು? 11, 12, 25, 21, 30, 36, 32 and 64. ಹೌದಾ? ಓಕೆ, ಸೊ ಇದು ಆಕ್ಚುಲಿ ತುಂಬಾ ಸಿಂಪಲ್ ಕ್ವೆಶನ್, ಬಟ್ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಎಸ್, ವೆರಿ ಗುಡ್. ಎಸ್, ದ ಲಾಜಿಕ್ ಇಸ್ ಕರೆಕ್ಟ್. ಓಕೆ, ಎಸ್. ಈಗ ನೋಡಿ, ಇಲ್ಲಿಂದ ಇಲ್ಲಿ +1. ಓಕೆ, ಆದ್ರೆ ಇಲ್ಲಿಂದ ಇಲ್ಲಿ +9. ಹೌದಾ? ಸೊ ಈ ತರ ನೋಡಿದ್ರೆ ನಿಮ್ಗೆ ಇಲ್ಲಿ ಏನು ಲಾಜಿಕ್ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಇಲ್ಲಿ ಎಷ್ಟಪ್ಪ? +13. ಓಕೆ, ಸೊ ಇದು ನಿಮ್ಗೆ ಲಾಜಿಕ್ ಗೊತ್ತಾಗಲ್ಲ. ಇಲ್ಲಿಂದ ಇಲ್ಲಿ +10 ಇದೆ. ಓಕೆ, ಆದ್ರೆ ಇಲ್ಲಿಂದ ಇಲ್ಲಿ +8 ಇದೆ. ಇಲ್ಲಿಂದ ಇಲ್ಲಿ ಎಷ್ಟಿದೆ? +11 ಇದೆ. ಕರೆಕ್ಟಾ? ಓಕೆ, ಸೊ ಏನು ಲಾಜಿಕ್ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನ್ ಮಾಡಿದ್ವಿ? ಇಂಟು 2 ಮಾಡಿದ್ವಾ? ಮಾಡ್ಬೋದು. 11 ಇಂಟು 2 ಇಸ್ 22, -1 ವಿಲ್ ಗಿವ್ ಯು 21. ಆದ್ರೆ ಅದು ಇಲ್ಲಿ ಅಪ್ಲೈ ಆಗಲ್ಲ. ಇಂಟು 2, 21 ಇಂಟು 2 ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಸೊ ನೋಡಿ, ಇಲ್ಲಿ ನೋಡಿದ ತಕ್ಷಣ ಇದನ್ನ 5 ಸ್ಕ್ವೇರ್ ಅಂತ ಬರಿಬಹುದು. ಇದನ್ನ ನೋಡಿದ ತಕ್ಷಣ 6 ಸ್ಕ್ವೇರ್ ಅಂತ ಬರಿಬಹುದು. ಆಮೇಲೆ ಇದನ್ನ ನೋಡಿದ ತಕ್ಷಣ 8 ಸ್ಕ್ವೇರ್ ಅಂತ ಬರಿಬಹುದು. ಕರೆಕ್ಟಾ? ಈಗ ಯೋಚನೆ ಮಾಡ್ಬೇಕು, 11 ಮತ್ತೆ 12 ಇಂದ 5 ಸ್ಕ್ವೇರ್ ಹೇಗ್ ಬಂತು? 21 ಮತ್ತೆ 30 ಇಂದ 6 ಸ್ಕ್ವೇರ್ ಹೇಗ್ ಬಂತು? 11 + 12 5 ಸಿಗುತ್ತಾ? ಇಲ್ಲ. 11 - 12 5 ಸಿಗುತ್ತಾ? ಇಲ್ಲ. ಆದ್ರೆ ಇದು ನಿಮ್ದು ನಂಬರ್. ಹೌದಾ? ಇದನ್ನ ನಾನು ಡಿಜಿಟ್ಸ್ ಅಂತ ಬರ್ಕೊಂಡ್ರೆ, ಇದನ್ನ ಡಿಜಿಟ್ಸ್ ಅಂತ ಬರ್ಕೊಂಡು ಇದನ್ನ ಆಡ್ ಮಾಡಿದ್ರೆ ನಮ್ಗೆ 5 ಸಿಗುತ್ತಾ? 11ದ ಡಿಜಿಟ್ಸು 1 and 1, 12ದ ಡಿಜಿಟ್ಸು 1 and 2. ಸೊ 1 + 1 + 1 + 2 5. ಬಂದಿರೋ ನಂಬರನ್ನ ಸ್ಕ್ವೇರ್ ಅಂತ ಬರ್ತಿದ್ದಾರೆ. ಓಕೆ, ಇದು ಬೇರೆದಕ್ಕೂ ಅಪ್ಲೈ ಆಗ್ಬೇಕು ಅಂದ್ರೇನೆ ಕರೆಕ್ಟ್. ನೆಕ್ಸ್ಟ್ ಏನಿದೆ? 21 ಡಿಜಿಟ್ಸ್ ಏನಪ್ಪ? 2 and 1. 30 ಡಿಜಿಟ್ಸ್ ಏನಪ್ಪ? 3 and 0. ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ? ನನ್ಗಿಲ್ಲಿ 6 ಸಿಗುತ್ತೆ. ಅದೇ ನಂಬರನ್ನ ಸ್ಕ್ವೇರ್ ಮಾಡಿದ್ದಾರೆ. ಹೌದಾ? ಹಾಗಾದ್ರೆ ಇದ್ರ ಅರ್ಥ ಏನು? ಇಲ್ಲಿ ಆಡ್ ಮಾಡಿದಾಗ ಬರೋ ನಂಬರನ್ನ ಸ್ಕ್ವೇರ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ ನಂಬರನ್ನ ಸ್ಕ್ವೇರ್ ಮಾಡಿದ್ದಾರೆ? 8ನ್ನ ಸ್ಕ್ವೇರ್ ಮಾಡಿದ್ದಾರೆ. ಅದ್ರ ಅರ್ಥ ನನ್ಗೆ ಇಲ್ಲಿ ಎಡಿಷನ್ 8 ಬರಬೇಕು. ಇಲ್ಲಿ ನನಗೆ ಎಡಿಷನ್ 8 ಬರಬೇಕು. ಓಕೆ,
ಬಂದಿರೋ ನಂಬರ್ನ ಸ್ಕ್ವೇರ್ ಮಾಡಿದಾರೆ ಅಂದ್ಮೇಲೆ ಇಲ್ಲಿ ಯಾವ ನಂಬರ್ ಸ್ಕ್ವೇರ್ ಮಾಡಿದ್ದಾರೆ, 8ನ ಸ್ಕ್ವೇರ್ ಮಾಡಿದ್ದಾರೆ. ಸೊ ನನ್ಗೆ ಆಡ್ ಮಾಡಿದಾಗ ಬರೋ ನಂಬರ್ 8 ಸಿಗ್ಬೇಕು. ಇಲ್ಲಿ ಯಾವ ನಂಬರ್ ಇದೆ, ಆಲ್ರೆಡಿ 3 and 2 ಡಿಜಿಟ್ಸ್ ಇದೆ. ಓಕೆ, 3 + 2 ಎಷ್ಟಾಯ್ತಪ್ಪ, 5 ಆಯ್ತು. ಹೌದಾ? ಹಾಗಾದ್ರೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ 8 ಸಿಗಕ್ಕೆ ನೋಡ್ಕೊಳ್ಳಿ. ಓಕೆನಾ? ಸೊ ಈಗ ಫಸ್ಟ್ ಆಪ್ಷನ್ ಏನಿದೆ, 21 ಡಿಜಿಟ್ಸ್ ಏನಪ್ಪ, 2 and 1. 3 + 2 is 5, 5 + 2 is 7, 7 + 1 is 8. ಇಲ್ಲೇ ಸಿಕ್ತು ನಿಮ್ಗೆ ಆನ್ಸರ್. ಹಾಗಾದ್ರೆ ಬಿಟ್ಟೋಗಿರೋ ನಂಬರ್ ಏನಾಗಿರ್ಬೇಕು, 21 ಆಗಿರ್ಬೇಕು. ಕರೆಕ್ಟಾ? ನೀವು ಬೇರೆನು ನೋಡ್ಬೋದು. ಈಗ ಆಲ್ರೆಡಿ 32 ಇದೆ ಅಲ್ಲಿ. ಹೌದಾ? 22 ತಗೊಂಡ್ರೆ ಏನ್ ಆಗ್ಬಿಡುತ್ತೆ, 3 + 2 is 5, 5 + 2 is 7, 7 + 2 is 9. ಆಗಲ್ಲ. ಓಕೆ, ರೆಸ್ಟ್ ಆಲ್ಸೋ ಯು ಕ್ಯಾನ್ ಚೆಕ್, ಇಟ್ ವಿಲ್ ನಾಟ್ ಕಮ್. ಸರಿನಾ? ಸೊ ನನ್ಗೆ ಏನ್ ಲಾಜಿಕ್ ಸಿಕ್ತಿಲ್ಲಿ, ಇದನ್ನ ಸ್ಕ್ವೇರ್ಸ್ ಅಂತ ಬರ್ಕೊಂಡಾಗ 11 ಮತ್ತೆ 12 ಇಂದ 5 ಸ್ಕ್ವೇರ್ ಯಾಕಾಯ್ತು ಆ ತರ ನಾವು ಯೋಚನೆ ಮಾಡಿದ್ವಿ. ಪ್ಲಸ್ ಮಾಡಿದಾಗೂ ಸಿಗ್ಲಿಲ್ಲ, ಮೈನಸ್ ಮಾಡಿದಾಗೂ ಸಿಗ್ಲಿಲ್ಲ, ಸ್ವಲ್ಪ ಡಿಜಿಟ್ಸ್ ನೋಡ್ಕೊಂಡ್ವಿ. 11 ಮತ್ತೆ 12 ಡಿಜಿಟ್ಸ್ ಆಡ್ ಮಾಡಿದಾಗ 5 ಬರುತ್ತೆ. 21 ಮತ್ತೆ 30 ಡಿಜಿಟ್ಸ್ ಆಡ್ ಮಾಡಿದಾಗ 6 ಬರುತ್ತೆ. ಹಾಗಾದ್ರೆ 32 ಮತ್ತೆ x ಆಡ್ ಮಾಡಿದಾಗ 8 ಬರಬೇಕು. ಓಕೆ, ಆ ತರ ನೋಡ್ಕೊಂಡ್ವಿ. ನೆಕ್ಸ್ಟ್. ಓಕೆ, ಸೊ ಮತ್ತೆ ಏನಿದೆ, ಮತ್ತೊಂದು ಮ್ಯಾಟ್ರಿಕ್ಸ್ ಇದೆ. 3 ಕಾಲಮ್ ಇದಾವೆ, 3 ರೋ ಇದಾವೆ. ಸರಿನಾ? ಸೊ ಕ್ವಶನ್ ಮಾರ್ಕ್ ಎಲ್ಲಿದೆ, ಇಲ್ಲಿದೆ ನಿಮ್ದು ಕ್ವಶನ್ ಮಾರ್ಕ್. ಸರಿನಾ? ಹಾಗಾದ್ರೆ ಈ ಮತ್ತೆ ಈ ನಂಬರ್ ಮಧ್ಯದಲ್ಲಿ ನಾವು ರಿಲೇಷನ್ ನೋಡ್ಬೇಕು. ಸೊ ಫಸ್ಟ್ ರೋ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ರೋ ನಲ್ಲಿ ಕ್ವಶನ್ ಮಾರ್ಕ್ ಇದೆ ಅಂದ್ಮೇಲೆ ಸೆಕೆಂಡ್ ರೋಗೆ ನೋಡೋಣ. 3 2 3, 3 2 3, ಇಲ್ಲಿ -1, ಇಲ್ಲಿ +1. ಹೌದಾ? ಇಲ್ಲಿ +5 ಆಯ್ತು, ಇಲ್ಲಿ ಪ್ಲಸ್. ಓಕೆ, ಇಲ್ಲೇನು ಸಿಗ್ತಾ ಇಲ್ಲ ರಿಲೇಷನ್, ಬೇಡ. ಕಾಲಮ್ ನೋಡ್ಕೊಳ್ಳೋಣ. ಇಲ್ಲಿ +1, ಇಲ್ಲಿಂದ ಇಲ್ಲಿ ಎಷ್ಟು, +14, ಇಲ್ಲಿಂದ ಇಲ್ಲಿ -1, ಇಲ್ಲಿಂದ ಇಲ್ಲಿ ಪ್ಲಸ್. ಓಕೆ, ಇಲ್ಲೂ +33. ಈ ತರನು ರೋ ಇಂದ ರೋ ನೋಡಿದ್ರು ಏನು ಸಿಗ್ಲಿಲ್ಲ, ಕಾಲಮ್ ಇಂದ ಕಾಲಮ್ ನೋಡಿದ್ರು ಏನು ಸಿಗ್ಲಿಲ್ಲ. ಯಾವಾಗ, ಒಂದ್ ನಂಬರ್ ಇಂದ ಒಂದ್ ನಂಬರ್ಗೆ. ಓಕೆ, ಸೊ ನಿಮ್ಗೆ ಒಂದ್ ನಂಬರ್ ಇಂದ ಒಂದ್ ನಂಬರ್ ಸಿಗ್ಲಿಲ್ಲ ಅಂದ್ಮೇಲೆ 2 ನಂಬರ್ ನೋಡ್ಕೊಳ್ಳಿ, ಜಂಪ್ ಮಾಡ್ಕೊಳ್ಳಿ. ಸರಿನಾ? ಈಗ ಇಲ್ಲಂತೂ ನಮ್ಗೆ ಗೊತ್ತಿಲ್ಲ, ರೋ ಅಲ್ಲಂತೂ ಗೊತ್ತಿಲ್ಲ. ಹಾಗಾದ್ರೆ ಕಾಲಮ್ ನೋಡ್ಕೊಳ್ಳೋಣ. 2 3 17. ಓಕೆ, 2 3 17. ಈಗ 2 ಮತ್ತೆ 3 ಯೂಸ್ ಮಾಡ್ಕೊಂಡು 17ಗೆ ಹತ್ರ ನಾವು ಹೇಗೆ ಹೋಗ್ಬೋದು? ಓಕೆ, 17ಗೆ ಹತ್ರ ನಾವು ಹೇಗೆ ಹೋಗ್ಬೋದು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ನೋಡಿ, 17ನ್ನ ನಾನು 8 + 9 ಅಂತ ಬರಿಬೋದಾ? ಹೌದಾ? 17ನ್ನ ನಾನು 8 + 9 ಅಂತ ಬರಿಬಹುದು. ಕರೆಕ್ಟ್? ಈ 8ನ್ನ ನಾನು 2 ಕ್ಯೂಬ್ ಅಂತ ಬರಿಬೋದಾ? ಯಾಕೆ? ಅಫ್ಕೋರ್ಸ್ ಕ್ಯೂಬ್ ಗೊತ್ತು ನಮ್ಗೆ. ಇದನ್ನ ನಾನು 3 ಸ್ಕ್ವೇರ್ ಅಂತ ಬರಿಬಹುದು. ಕರೆಕ್ಟಾ? ಓಕೆ, ಸೊ ಇದರಿಂದ ನನ್ಗೆ ಏನ್ ಗೊತ್ತಾಗ್ತಾ ಇದೆ, ಈ 17ನ್ನ ನಾನು ಫಸ್ಟ್ ನಂಬರ್ ಕ್ಯೂಬ್ ಪ್ಲಸ್ ಸೆಕೆಂಡ್ ನಂಬರ್ ಸ್ಕ್ವೇರ್ ಅಂತ ಬರಿತಾ ಇದ್ದೀನಿ. ಹೌದಾ? ಫಸ್ಟ್ ನಂಬರ್ದು ಕ್ಯೂಬ್, ಸೆಕೆಂಡ್ ನಂಬರ್ದು ಸ್ಕ್ವೇರ್. ಹೌದಾ? ಆದ್ರೆ ಇದು ಎಲ್ಲದಕ್ಕೂ ಅಪ್ಲೈ ಆಗ್ಬೇಕು, ಸೆಕೆಂಡ್ ಕಾಲಮ್ಗೂ ಬರ್ಲೇಬೇಕು, ಅಂದ್ರೇನೆ ಕರೆಕ್ಟ್ ಲಾಜಿಕ್. ಓಕೆ, ಸರಿ. ಈ ತರ ಆದ್ರೆ ಹಾಗಾದ್ರೆ 31 ನಾನು ಹೇಗ್ ಬರಿಬೇಕಾಗುತ್ತೆ, ಫಸ್ಟ್ ನಂಬರ್ದು ಕ್ಯೂಬ್, ಫಸ್ಟ್ ನಂಬರ್ ಯಾವುದು, 3. ಸೆಕೆಂಡ್ ನಂಬರ್ದು ಸ್ಕ್ವೇರ್, ಸೆಕೆಂಡ್ ನಂಬರ್ ಯಾವ್ದಪ್ಪ, 2 ಸ್ಕ್ವೇರ್. ಹೌದಾ? ಸೊ ದಿಸ್ ಇಸ್ 27 + 4, 31 ಬರುತ್ತಾ? ಎಸ್, ಬರುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಲಾಜಿಕ್ ಆದಂಗಾಯ್ತು, ಲಾಜಿಕ್ ಏನಾಯ್ತು, ಇಲ್ಲಿ A B C ಅಂತ ಬರ್ಕೊಂಡ್ರೆ C is A³ + B ಸ್ಕ್ವೇರ್. ಕರೆಕ್ಟ್? C ಏನಪ್ಪ, A³ + B ಸ್ಕ್ವೇರ್. ಎಸ್, ಓಕೆ. ಸೊ ಹಂಗಾದ್ರೆ ಇಲ್ಲಿ ಏನಾಯ್ತು, ಇದು A, ಇದು B, ಇದು C ಅನ್ಕೊಂಡ್ರೆ C = A³ + B ಸ್ಕ್ವೇರ್. ಓಕೆ, ಸೊ C ಏನಿದೆ ಇಲ್ಲಿ 36, A³ ನಾವು ಕಂಡು ಹಿಡಿಬೇಕು, B ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್. ಕರೆಕ್ಟಾ? ಓಕೆ, ಸೊ ನಾವಿಲ್ಲಿ
ಈ ಜಾಗದಲ್ಲಿ ಕಂಡು ಹಿಡಿಬೇಕು. ಸರಿನಾ? ಓಕೆ, ಅಂದ್ರೆ ಎ ಕಂಡು ಹಿಡಿಬೇಕು. 1 by 1 we will solve. So this is 36 a cube. 3 square ಅಂದ್ರೆ ಎಷ್ಟು? 9. ಹೌದಾ? ಸೊ ನಮ್ಗೆ ಎ ಮಾತ್ರ ಬೇಕು. ಹೌದಾ? ಕ್ಯೂಬ್ ಅಲ್ಲ. ಓಕೆ, ಸೊ I'll write here x only. I'll write here x only. Okay, so 36 minus 9. 36 minus 9 ಎಷ್ಟಾಗುತ್ತೆ? 27. ಹೌದಾ? ನಮ್ಗೆ ಎಕ್ಸ್ ಕ್ಯೂಬ್ ಬೇಡ, ಎಕ್ಸ್ ಮಾತ್ರ ಬೇಕು. ಸೊ ನಾನು ಎರಡು ಕಡೆ ಏನ್ ತಗೋಬೇಕು ಇವಾಗ? ಕ್ಯೂಬ್ ರೂಟ್ ತಗೋಬೇಕು. ಹೌದಾ? ಕ್ಯೂಬ್ ರೂಟ್ ತಗೊಂಡ್ರೆ ವಾಟ್ ಈಸ್ ದ ಕ್ಯೂಬ್ ರೂಟ್ ಆಫ್ ಎಕ್ಸ್? 27, 3. So what is the value of x? The value of x is 3. Okay, so that is option B. Yes, what was the logic here? First number cube plus second number square will give you third number in the first column. ಹೌದಾ? So I'll write here this cube plus this square will give you this. ಹಾಗಾದ್ರೆ ಇಲ್ಲಿ x ಅಂತ ಬರ್ಕೊಂಡಾಗ x cube plus 3 square equals to 36. Equation ಅನ್ನು ಸಾಲ್ವ್ ಮಾಡ್ಕೊಂಡ್ವಿ. Okay, next. Yes, 3 is the answer. Next. ಓಕೆ, ಮತ್ತೆ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಇದೆ, ಬಟ್ ಅಲ್ಫಾಬೆಟ್ಸ್ ಇದಾವೆ. ಹೌದಾ? ಸೊ ಅಲ್ಫಾಬೆಟ್ಸ್ ಲೆಟರ್ಸ್ ಅಂತ ಬಂದಾಗ ಒಂದು ಲೆಟರ್ ಡಿಫ್ರೆನ್ಸ್ ನೋಡ್ಕೋಬಹುದು, ಇಲ್ಲಾಂದ್ರೆ ಪ್ಲೇಸಸ್ ಬರ್ಕೋಬಹುದು. ಓಕೆ, ಸೊ ಪ್ಲೇಸಸ್ ಬರ್ಕೊಂಡ್ರೆ ಜಾಸ್ತಿ ಈಸಿ ಇರುತ್ತೆ. ಟಿ ಅನ್ನೋದು 20, ದಿಸ್ ಇಸ್ 26, ದಿಸ್ ಇಸ್ 22, ದಿಸ್ ಇಸ್ 15, 16, 7. ಇ ಅನ್ನೋದು 5ನೇದ್ದು, ಜೆ ಅನ್ನೋದು 10ನೇದ್ದು. ಹೌದಾ? ಓಕೆ, ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ರೋ ನೋಡ್ಕೊಳ್ಳಿ, ಇಲ್ಲ ಒಂದು ಕಾಲಮ್ ನೋಡ್ಕೊಳ್ಳಿ. ನೋಡಿ, ನಾನಿಲ್ಲಿ ರೋ ಹೋಗಕ್ಕೆ ಟೈಮೇ ವೇಸ್ಟ್ ಮಾಡಲ್ಲ. ಯಾಕಂದ್ರೆ ನಾನು ಬರ್ದಿರೋ ನಂಬರ್ ನನ್ಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಕಾಲಮ್ಗೆ ನಂಬರ್ ಏನೇನಿದೆ ಈ ತರ ಇದೆ. 20 ಇದ್ದಿದ್ 15 ಆಯ್ತು, 15 ಇದ್ದಿದ್ 5 ಆಯ್ತು. ಸರಿನಾ? ನೋಡಿದ ತಕ್ಷಣ ಏನಾದ್ರೂ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಬೇಕಂದ್ರೆ ಮತ್ತೊಂದು ಬರ್ಕೊಳ್ಳಿ. 26, 16, 10. ಹೌದಾ? ವಿದೌಟ್ ವೇಸ್ಟಿಂಗ್ ಟೈಮ್ 20 minus 15 equals to 5. ಹೌದಾ? 20 minus 15 equals to 5. 26 minus 16 equals to 10. ಹೌದಾ? ಅಂದ್ರೆ 20 minus 15 ಎಷ್ಟು ಬರುತ್ತೋ ಆ ಲೆಟರ್ ಅನ್ನ ಬರ್ದಿದ್ದಾರೆ. 26 minus 16 ಅಂದ್ರೆ 10, ಅಂದ್ರೆ 10th ಲೆಟರ್ ಬರ್ದಿದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕು? 22 minus 7. ವೆರಿ ಈಸಿ, ಕರೆಕ್ಟ್ ಅಲ್ವಾ? ಎಸ್. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ? 15. ಎಸ್ ಆರ್ ನೋ? ಅಂದ್ರೆ ಇಲ್ಲಿ 15th ಲೆಟರ್ ಬರ್ಬೇಕಾಗುತ್ತೆ. ವೆರಿ ಈಸಿ. ಓಕೆ, ಸೊ ಇಲ್ಲಿ ಏನ್ ಯೂಸ್ ಮಾಡ್ಕೊಂಡ್ವಿ? ಕಾಲಮ್ ಯೂಸ್ ಮಾಡ್ಕೊಂಡ್ವಿ. ಯಾಕೆ? ನೋಡಿದ ತಕ್ಷಣ 20, 15 ಮತ್ತೆ 5ಗೆ ರಿಲೇಷನ್ ಗೊತ್ತಾಗ್ತಾ ಇದೆ. 20 minus 15 is 5, 26 minus 16 is 10. ಹಾಗಾದ್ರೆ 22 minus 17 is 15. 15 ಅನ್ನೋದು ಯಾವ ಲೆಟರು? ಲೆಟರ್ ಇಸ್ ಓ. ಹಾಗಾದ್ರೆ ಏನಪ್ಪಾ ಆನ್ಸರ್ ಇಲ್ಲಿ? ಆಪ್ಷನ್ ಬಿ. ಓಕೆ, 15th ಲೆಟರ್ ಬರ್ಬೇಕು. ನೆಕ್ಸ್ಟ್. ಎಸ್, ಇಲ್ಲಿ ನೋಡಿ, ನೆಕ್ಸ್ಟ್ ಮ್ಯಾಟ್ರಿಕ್ಸ್. ಎಷ್ಟು ರೋ ಇದಾವೆ? ಅಡ್ಡ ಸಾಲು 4 ಅಡ್ಡ ಸಾಲು ಇದಾವೆ, 3 ಕಂಬ ಸಾಲು ಇದಾವೆ. ಕರೆಕ್ಟಾ? ಎಸ್, ಓ ಇಸ್ ದ ಆನ್ಸರ್. ವೆರಿ ಗುಡ್. ಎಸ್, ಸೊ 4 ಅಡ್ಡ ಸಾಲು, 3 ಕಂಬ ಸಾಲು. ಆಮೇಲೆ ಕ್ವೆಶನ್ ಮಾರ್ಕ್ ಎಲ್ಲಿದೆ? ಫಸ್ಟ್ ಅಡ್ಡ ಸಾಲು, ಫಸ್ಟ್ ಕಂಬ ಸಾಲು ಬರೋ ಸ್ಥಾನದಲ್ಲೇ ಇದೆ. ಹೌದಾ? ಸೊ ಒಂದು ಈ 3 ರೋಗೆ ನೋಡ್ಕೋಬೇಕಾಗುತ್ತೆ, ಇಲ್ಲ ಈ 2 ಕಾಲಮ್ಗೆ ನೋಡ್ಕೋಬೇಕಾಗುತ್ತೆ. ಕರೆಕ್ಟಾ? ಸೊ ರೋ ಇಂದ ಸ್ಟಾರ್ಟ್ ಮಾಡಿದ್ರೆ ಇದು +1, ಇಲ್ಲೂ ಕೂಡ ತೊಂದರೆ ಇಲ್ಲ, +1, ಇಲ್ಲೂ ಕೂಡ ತೊಂದರೆ ಇಲ್ಲ, +1 ಅನ್ಕೋಬಹುದು. ಆದ್ರೆ ಇಲ್ಲಿ +3, ಇಲ್ಲಿ +20 ಆಗ್ತಾ ಇಲ್ಲ. ಕರೆಕ್ಟಾ? ಓಕೆ, ಸೊ ಇಲ್ಲಿಂದ ಇಲ್ಲಿ ಈ ತರ ಏನಾದ್ರೂ ಸಿಗುತ್ತಾ ಒಂದ್ ಫಿಕ್ಸ್ ನಂಬರ್ ಅಂತ? ಇಲ್ಲ, ಸಿಗಲ್ಲ. ಒಂದೊಂದೇ ನಂಬರ್ಗೆ ಸಿಗ್ತಾ ಇಲ್ಲ. ಒಂದೊಂದೇ ನಂಬರ್ಗೆ ಸಿಗ್ಲಿಲ್ಲ ಅಂದ್ಮೇಲೆ ಜಂಪ್ ಆಗಿ. ಓಕೆ,
We'll start with column. Column ಅಲ್ಲಿ ಜಾಸ್ತಿ, we have many numbers in columns. So we'll start with columns. ಏನಿದೆ? 1 ಇದೆ, 22 ಇದೆ, we have 2, 23. So using this, what can we do? ಇಲ್ಲಿ ನೋಡಿ, what we have here, 23. Yes. Now, what is 22 plus 2? 24. Correct? 24 minus 1 is 23. Yes or no? So, what I can write here is 22 plus 2 minus 1 is 23. Howda? So, what is this? 22 plus 2 minus 1, 23. But ಇದು ಎರಡನೇದಕ್ಕೂ ಅಪ್ಲೈ ಆಗ್ಲೇಬೇಕು. ಹೌದಾ? ಸೊ ಹಾಗಾದ್ರೆ ಇದೇನ್ ಬರಿಬೇಕು ನಾನು ಫಸ್ಟ್? 40 plus 5 minus 2 should give you 43. ಸಿಗುತ್ತಾ? 40 plus 5 is 45. 45 minus 2 is 43. Perfect. ಅಂದ್ರೆ A, B, C, D ಅಂತ ಬರ್ಕೊಂಡ್ರೆ what I can write? B plus C minus A is equals to D ಅಂತ ಬರಿಬಹುದು. ಕರೆಕ್ಟಾ? ಸೊ B plus C minus D equals minus A equals to D. ಸೆಕೆಂಡ್ ಕಾಲಮ್ಗೂ ಆಯ್ತು, ಫಸ್ಟ್ ಕಾಲಮ್ಗೂ ಆಯ್ತು, ಥರ್ಡ್ ಕಾಲಮ್ಗೂ ಆಯ್ತು. ಹಾಗಾದ್ರೆ ಫಸ್ಟ್ ಕಾಲಮ್ಗೂ ಹಾಗೆ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಎಕ್ಸ್ ಅಂತ ಬರ್ಕೊಂಡ್ರೆ ಏನಪ್ಪ ಈಕ್ವೇಶನ್ ಪ್ರಕಾರ? ಬಿ ಪ್ಲಸ್ ಸಿ 21 plus 1 minus x should give you 20. Correct? So 21 plus 1 is 22 minus x equals to 20. ಈಗ x ಕಂಡು ಹಿಡಿಬೇಕು. ಸೊ x ಅನ್ನ ಆ ಕಡೆ ತಗೊಂಡ್ರೆ 22 ಹಾಗೆ ಉಳಿತು, minus 20 equals to x. So how much is this? 2. So what is the value of x? 2. Okay, option C. Yes. So what was the logic here? ಮಧ್ಯದ ಎರಡು ನಂಬರ್ಸ್ ಅನ್ನ ಆಡ್ ಮಾಡಿ ಮೇಲ್ಗಡೆ ನಂಬರ್ ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಲಾಸ್ಟ್ ನಂಬರ್ ಸಿಕ್ತು. ಬಿ ಪ್ಲಸ್ ಸಿ ಮೈನಸ್ ಎ ಇಸ್ ಈಕ್ವಲ್ಸ್ ಟು ಡಿ. Okay, so same thing we have applied here also. I'll write here again. One second. Yes. What was this? Sorry. ಇದು A, B, C, D ಅಂತ ಅನ್ಕೊಂಡ್ರೆ B plus C minus A was equals to D. Everywhere. Second column-ಗೂ, third column-ಗೂ, fourth column-ಗೂ. Okay. Sorry, third column. Fourth ಇಲ್ಲ, sorry. Next. Yes. Next question. ಇಲ್ಲೂ ಕೂಡ ನೋಡ್ಬೋದು 4 ಅಡ್ಡ ಸಾಲಿದಾವೆ, 3 ಕಂಬ ಸಾಲಿದಾವೆ. 4 rows, 3 columns. ಓಕೆ, ಈಗ ನೋಡಿ ಲಾಸ್ಟ್ ರೋ ಅಲ್ಲಿ ಜಾಸ್ತಿ ನಂಬರ್ಸ್ ಇದೆ. ಕರೆಕ್ಟಾ? ಈಗ ಇಷ್ಟಿಷ್ಟೇ ಬರಿತಾ ಹೋದ್ರೆ ನಿಮ್ಗೆ ಸಿಗಲ್ಲ. ಜಾಸ್ತಿ ನಂಬರ್ ಸಿಗ್ಬೇಕಂದ್ರೆ ಈ ತರ ತಗೊಳ್ಳೋಣ. ಹೌದಾ? ಲಾಸ್ಟ್ ರೋ ಅಲ್ಲಿ ದೊಡ್ಡ ನಂಬರ್ಸ್ ಇದಾವೆ, ಮೇಲೆ ಚಿಕ್ಕ ನಂಬರ್ಸ್ ಇದಾವೆ. ಸೊ ಈ ತರ ನೋಡ್ತಾ ಹೋಗೋಣ. ಇಲ್ಲಿದೆ ನಿಮ್ದು ಕ್ವೆಶನ್ ಮಾರ್ಕ್. ಓಕೆ, ಸೊ 9, 5, 3 ಯೂಸ್ ಮಾಡಿಕೊಂಡು 135 ಹೇಗೆ ಸಿಗುತ್ತೆ? ಫಸ್ಟ್ ಯಾವಾಗಲೂ ಏನ್ ಮಾಡಬೇಕು? ಬೇಸಿಕ್ ಆಪರೇಷನ್ಸ್, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಓಕೆ, ಅದನ್ನ ಮುಗಿಸ್ಕೊಳ್ಳಿ. ಸಿಗ್ಲಿಲ್ಲ ಅಂದಾಗ ಬೇರೆ ಬೇರೆ ತರ. ಓಕೆ, ನಾವು ಎಲ್ಲಾ ಕಡೆ ಅದನ್ನೇ ಮಾಡ್ತಾ ಬಂದಿದೀವಿ. ಹೌದಾ? ಪ್ಲಸ್ ನೋಡ್ಕೊಂಡ್ವಿ, ಏನಾದ್ರೂ ಫಿಕ್ಸ್ ನಂಬರ್ ಆಡ್ ಮಾಡಿದಾರಾ, ಫಿಕ್ಸ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದಾರಾ, ಇಲ್ಲೂ ಅದೇ ತರ. ಈಗ 9 plus 5 plus 3 ತುಂಬಾ ಚಿಕ್ಕ ನಂಬರ್ ಆಗ್ಬಿಡುತ್ತೆ. ಹೌದಾ? 135 ಅಂತೂ ಸಿಗಲ್ಲ. ಕ್ಯಾನ್ ವಿ ಟ್ರೈ ಮಲ್ಟಿಪ್ಲಿಕೇಶನ್? If I write 9 into 5, 9 into 5 is 45. 45 into 3 ಮಾಡಿದ್ರೆ 3 5s are 15. 135 ಬಂತಲ್ಲ? ಕರೆಕ್ಟ್. ಹಂಗಾದ್ರೆ ಇದು 135 ಏನಿದೆ? 9 into 5 into 3. ಪರ್ಫೆಕ್ಟ್. ಆದ್ರೆ ಇದು ಬೇರೆದಕ್ಕೂ ಅಪ್ಲೈ ಆಗ್ಬೇಕಾಗುತ್ತೆ. ಹಾಗಾದ್ರೆ 140 ಹೇಗೆ ಬರಿಬೋದಾ? 5 into 7 is 35. 35 into 4 is 140. ಪರ್ಫೆಕ್ಟ್. ಕರೆಕ್ಟ್. ಹಾಗಾದ್ರೆ ಇಲ್ಲಿ ಎಕ್ಸ್ ಇದ್ರೆ 150 ಹೇಗೆ ಬರಿಬೇಕಾಗುತ್ತೆ? 150 is 6 into x into 5.
ಕರೆಕ್ಟ್. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಇದು 150, 6 into 5 is 30 into x ಕಂಡು ಹಿಡಿಬೇಕಲ್ಲ. ಸೊ ದಿಸ್ ಇಸ್ 150 divided by 30. 3 ones are 3 5s are. What is the value of x? 5. ಓಕೆ, ಆಸ್ ಸಿಂಪಲ್ as that. ಇಲ್ಲಿ ಜಾಸ್ತಿ ಏನು ಆಪರೇಷನ್ಸ್ ಇರಲಿಲ್ಲ. ಅದು ಪ್ಲಸ್ ಇದು ಪ್ಲಸ್ ದಾಟ್ ಮೈನಸ್ ದಿಸ್ ಆ ಥರ ಏನು ಇಲ್ಲ. ಸಿಂಪಲ್ ಮಲ್ಟಿಪ್ಲಿಕೇಶನ್, 3 ನಂಬರ್ಸ್. ಎಸ್, 5 is the answer. Good. Okay. Next. 9th question. Okay. ಎಸ್. ಸೊ ನೋಡಿ ಇಲ್ಲಿ ಮತ್ತೆ ಎಷ್ಟು 3 ರೋ ಇದಾವೆ, 3 ಕಾಲಮ್ ಇದಾವೆ, ಸರಿನಾ? ಮ್ಯಾಟ್ರಿಕ್ಸ್ ಅಂತ ಬಂದಾಗ ಕಾಲಮ್ ನೋಡಿ ಇಲ್ಲ ರೋ ನೋಡಿ ಅಷ್ಟೇ ಸಾಕು. ಜಾಸ್ತಿ ಪ್ಯಾಟರ್ನ್ ಯೋಚನೆ ಮಾಡೋ ಅವಶ್ಯಕತೆ ಮ್ಯಾಟ್ರಿಕ್ಸ್ ನಲ್ಲಿ ಇರಲ್ಲ. ಓಕೆ, ಯಾಕಂದ್ರೆ ಮ್ಯಾಟ್ರಿಕ್ಸ್ ಮೀನಿಂಗ್ ರೋ ಮತ್ತೆ ಕಾಲಮ್ ಅರೇಂಜ್ಮೆಂಟ್. ಓಕೆ, ಎಸ್. ಸೊ ಏನೇನಿದೆ? 26, 32, 38, 13, 19, 25, 24 ಕ್ವೆಶನ್ ಮಾರ್ಕ್ 36. ಕ್ವೆಶನ್ ಮಾರ್ಕ್ ಎಲ್ಲಿದೆ? 3ನೇ ರೋ ಅಲ್ಲಿ ಮಧ್ಯದಲ್ಲಿ ಅಥವಾ 2ನೇ ಕಾಲಮ್ ಲಾಸ್ಟ್ ಅಲ್ಲಿ. ಸೊ 24, 36. ಓಕೆ, ಈಗ ನೋಡಿ ಕ್ವೆಶನ್ ಮಾರ್ಕ್ ಮಧ್ಯದಲ್ಲಿದೆ. ಅದರ ಅರ್ಥ ನನ್ಗೆ ಇದನ್ನ ಯೂಸ್ ಮಾಡ್ಕೋಬೇಕು. ರೋ ಯೂಸ್ ಮಾಡ್ಕೊಂಡ್ರೆ, ರೋ ಬರ್ಲಿಲ್ಲಪ್ಪ ಹಾಗಾದ್ರೆ ಕಾಲಮ್ಗೆ ಹೋಗೋಣ. ಓಕೆ, ಫಸ್ಟ್ ರೋ ಯೂಸ್ ಮಾಡ್ಕೊಂಡು ನೋಡೋಣ. ಅದ್ರ ಅರ್ಥ ಏನಾಯ್ತು? ಇದಕ್ಕೆ ಏನಾದ್ರೂ ರಿಲೇಷನ್ ಇದೆಯಾ? 26 ಮತ್ತೆ 38 ಇಂದ 32 ಹೇಗ್ ಬಂತು? ಈಗ 26 ಪ್ಲಸ್ 38 ಮಾಡ್ಕೊಂಡ್ರೆ ಎಷ್ಟು ಸಿಗುತ್ತೆ? 64 ಸಿಗುತ್ತಾ? 64 ಇಂದ 32 ಡಿವೈಡೆಡ್ ಬೈ 2 ಮಾಡ್ಬೋದಾ? ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ 32. ಪರ್ಫೆಕ್ಟ್. ಆದ್ರೆ ಇದು ನೆಕ್ಸ್ಟ್ಗೂ ಅಪ್ಲೈ ಆಗ್ಬೇಕು, ಹೌದಾ? ಸೊ 19ಗೆ 13 ಪ್ಲಸ್ 25 ಎಷ್ಟಾಗುತ್ತೆ? 38. 38 ಡಿವೈಡೆಡ್ ಬೈ 2 19 ಸಿಗುತ್ತಾ? ಎಸ್, ಸಿಗುತ್ತೆ. ಹಾಗಾದ್ರೆ ಎರಡು ಕಡೆ ಅಪ್ಲೈ ಆಗ್ತಂದ್ಮೇಲೆ 3ನೇದಕ್ಕೂ ಅಪ್ಲೈ ಆಗೇ ಆಗುತ್ತೆ. ಏನ್ ಮಾಡ್ಬೇಕು? ಫಸ್ಟ್ ಮತ್ತೆ 1ನೇ ಮತ್ತು 3ನೇ ನಂಬರ್ ಅನ್ನ ಆಡ್ ಮಾಡ್ಬೇಕು. ಬಂದಿರೋ ಆನ್ಸರ್ಗೆ ಡಿವೈಡೆಡ್ ಬೈ 2 ಮಾಡ್ಬೇಕು. ಹಾಗಾದ್ರೆ 24 ಪ್ಲಸ್ 36 ಎಷ್ಟಾಯ್ತು? 60 ಆಯ್ತು. ಆಮೇಲೆ 60 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 30. ಸೊ ಎಕ್ಸ್ ಜಾಗದಲ್ಲಿ ಏನ್ ಬರ್ಬೇಕು? 30 ಬರ್ಬೇಕು. ಆಪ್ಷನ್ ಎ. ಓಕೆ, ಸಿಂಪಲ್. ನೆಕ್ಸ್ಟ್ 10th ಕ್ವೆಶನ್. ಮತ್ತೆ 3 ರೋ 3 ಕಾಲಮ್ ಇದಾವೆ ನೋಡಿ. ರೋ ನಲ್ಲಿ ಇಲ್ಲಿ ದೊಡ್ಡ ನಂಬರ್ಸ್ ಇದಾವೆ, ಹೌದಾ? ಹಾಗಾದ್ರೆ ನಾವು ರೋ ವೈಸೇ ನೋಡೋಣ, ಈ ತರಾನೇ ನೋಡೋಣ. ಓಕೆ, ಸೊ ಈಗ 2 ಮತ್ತೆ 4 ಇಲ್ಲಿದೆ ನಿಮ್ದು ಕ್ವೆಶನ್ ಮಾರ್ಕ್. ಹಾಗಾದ್ರೆ ಇದಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಇದನ್ನ ತಗೊಂಡಾಗ 24 ಬರುತ್ತಾ? 5 7 ತಗೊಂಡಾಗ 174 ಬರುತ್ತಾ? ಓಕೆ, ಈಗ 2 ಮತ್ತೆ 4 ತುಂಬಾ ಚಿಕ್ಕ ನಂಬರ್, 24 ತುಂಬಾ ದೊಡ್ಡ ನಂಬರ್. 2 ಮತ್ತೆ 4 ನ ಯೂಸ್ ಮಾಡ್ಕೊಂಡು 24 ಹತ್ರ ಹೋಗ್ಬೇಕು ನಾವು, ಹೌದಾ? ಈಗ 2 ಕ್ಯೂಬ್ ಮತ್ತೆ 4 ಸ್ಕ್ವೇರ್ ಮಾಡ್ಕೊಂಡ್ರೆ ಸಿಗುತ್ತಾ? 2 ಕ್ಯೂಬ್ ಇಸ್ 8, 16, 24 ಸಿಗುತ್ತೆ, ಹೌದಾ? ಏನ್ ಮಾಡ್ದೆ? ಈ ತರ ಲಾಜಿಕ್ ಮತ್ತೊಂದು ಯಾವ್ದೋ ಕ್ವಶನ್ ಮಾಡಿದ್ವಲ್ಲ ನಾವು, ಸೇಮ್ ಅಲ್ಲಿ ಕಾಲಮ್ ಮಾಡಿದ್ವಿ, ಇಲ್ಲಿ ರೋಗ್ ಮಾಡ್ತಾ ಇದೀವಿ. ಮೊದಲನೇ ನಂಬರ್ದು ಸ್ಕ್ವೇರ್, 2ನೇ ಕ್ಯೂಬ್, 2ನೇ ನಂಬರ್ ಸ್ಕ್ವೇರ್. ಇದು ನೆಕ್ಸ್ಟ್ಗೂ ಅಪ್ಲೈ ಆಗ್ಬೇಕು ಅಂದ್ರೇನೆ ಕರೆಕ್ಟ್, ಇಲ್ಲ ಅಂದ್ರೆ ಬೇರೆ ತರ ಯೋಚನೆ ಮಾಡ್ಬೇಕು. 5 ಕ್ಯೂಬ್ ಪ್ಲಸ್ 7 ಸ್ಕ್ವೇರ್. 5 ಕ್ಯೂಬ್ ಅಂದ್ರೆ 125, 7 ಸ್ಕ್ವೇರ್ ಅಂದ್ರೆ 49. 9 plus 5 is 14, 4 plus 2 is 6, 6 plus 1 is 7. ಇದು ಒಂದು ಹಂಗೆ ಉಳಿತು, 174. ಪರ್ಫೆಕ್ಟ್, ಹೌದಾ? ಸೊ ಎರಡದಕ್ಕೂ ಆಯ್ತು ಅಂದ್ಮೇಲೆ ಥರ್ಡ್ ರೋಗು ನಾವು ಮಾಡ್ಬೋದು, 3ನೇ ಅಡ್ಡ ಸಾಲಿಗೆ. ಹಾಗಾದ್ರೆ ಈ ಲಾಜಿಕ್ ಪ್ರಕಾರ ಏನು? ಮೊದಲನೇ ನಂಬರ್ದು ಕ್ಯೂಬ್ ಪ್ಲಸ್ 2ನೇ ನಂಬರ್ ಸ್ಕ್ವೇರ್. ಇದೆಷ್ಟಪ್ಪ?
260, ಇದೆಷ್ಟು 9, ಹೌದಾ? ಸೊ 216 ಪ್ಲಸ್ 9 ಎಷ್ಟಾಗುತ್ತೆ? 225. ಕರೆಕ್ಟ್? 225 ಎಲ್ಲಿದೆ ಆಪ್ಷನ್? ಆಪ್ಷನ್ ಸಿ. ಪರ್ಫೆಕ್ಟ್. ಓಕೆ, ನೆಕ್ಸ್ಟ್. ಓಕೆ, ಸೊ ಮತ್ತೆ ಏನಾದ್ರು ಬೇರೆ ಯೋಚನೆ ಮಾಡ್ಬೋದಾ? ಇಲ್ಲಿ ಏನಾದ್ರು ಫಿಕ್ಸ್ ನಂಬರ್ ಆಡ್ ಮಾಡಿದ್ರಾ? ಇಲ್ಲಿ +3, ಇಲ್ಲಿ +1, ಇಲ್ಲೂ ಕೂಡ +3, ಆದ್ರೆ ಇಲ್ಲಿ -4. ಓಕೆ, ಸೊ ಇದೇನಾಗಲ್ಲ. ಓಕೆ, ನೆಕ್ಸ್ಟ್. ಬೇರೆ ತರ ಏನಾದ್ರು ಮೆಥಡ್ ಇದ್ರೆ ಮಾಡ್ಬೋದು. ಓಕೆ, ನೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ಏನಿದೆ? ವಿ ಹ್ಯಾವ್ 3 rows and 4 columns. 3 ಅಡ್ಡ ಸಾಲು, 4 ಕಂಬ ಸಾಲು. ಕರೆಕ್ಟಾ? ಈಗ ನೋಡಿ, ಫಸ್ಟ್ ಕಾಲಮ್ ಮತ್ತೆ ಥರ್ಡ್ ಕಾಲಮ್ ಅಲ್ಲಿ ಫೋರ್ತ್ ಕಾಲಮ್ ಅಲ್ಲಿ ಚಿಕ್ಕ ನಂಬರ್ಸ್ ಇದಾವೆ. ಮಧ್ಯದ 2 ಕಾಲಮ್ಸ್ ಅಲ್ಲಿ ದೊಡ್ಡ ನಂಬರ್ಸ್ ಇದಾವೆ, ಹೌದಾ? ಆಮೇಲೆ ಇದ್ರಲ್ಲಿ 2 ಕ್ವಶನ್ ಮಾರ್ಕ್ ಇದಾವೆ. ನಿಮ್ಗೆ ನೋಡ್ಬೋದು, 3ನೇ ಅಡ್ಡ ಸಾಲಿನಲ್ಲಿ ಲಾಸ್ಟ್ 2 ಕ್ವಶನ್ ಮಾರ್ಕ್ ಇದಾವೆ, ಹೌದಾ? ಸೊ ಏನಾಗುತ್ತೆ, ನೀವು ಒಂದು ರೋಗೆ ನೋಡ್ಕೋಬಹುದು, ಇಲ್ಲ ಈ ತರ ಕಾಲಮ್, ಹೌದಾ? ಕಾಲಮ್ ನೋಡ್ಕೊಂಡ್ರೆ +4 -5 ಏನು ಸಿಗಲ್ಲ. ಕರೆಕ್ಟಾ? ಸೊ ನಾನು ಜಸ್ಟ್ ಓರಲಿ ನೋಡ್ತಾ ಇದ್ದೀನಿ, ಇಲ್ಲಿ ನೀವು ಜಸ್ಟ್ ಮೈಂಡ್ ಅಲ್ಲಿ ಮಾಡ್ಬೋದು. ಆಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ಒಂದೊಂದೇ ನಂಬರ್ ನೋಡ್ಬೇಕಂತ ಏನಿರಲ್ಲ, ಜಂಪ್ ಮಾಡ್ಬೋದು 2 ನಂಬರ್ ಇಂದ. ಓಕೆ, ಕಾಲಮ್ ಏನಾದ್ರೂ ಸಿಗುತ್ತಾ? ಒಂದೊಂದೇ ನಂಬರ್ ತಗೊಂಡ್ರೆ ಸಿಗ್ತಾ ಇಲ್ಲ. ಓಕೆ, ಏನ್ ನೋಡ್ಬೋದು? ಇದು 6 ಅನ್ನೋದು ಮಲ್ಟಿಪಲ್ ಆಫ್ 3, 9 ಅನ್ನೋದು ಕೂಡ ಮಲ್ಟಿಪಲ್ ಆಫ್ 3, 69 ಅನ್ನೋದು ಕೂಡ ಮಲ್ಟಿಪಲ್ ಆಫ್ 3. ಏನೋ ಒಂದು ಪ್ಯಾಟರ್ನ್ ಸಿಗ್ತಾ ಇದೆ, ಆದ್ರೆ 23 ಅಲ್ಲ. 23 ಅವಿಭಾಜ್ಯ ಸಂಖ್ಯೆ, ಹೌದಾ? ಏನು ಒಂದು ಹಿಂಟ್ ಸಿಕ್ತು ನನಗೆ, ಈ 4 ನಂಬರ್ ಅಲ್ಲಿ 3 ನಂಬರು ಮಲ್ಟಿಪಲ್ ಆಫ್ 3 ಇದಾವೆ, ಹೌದಾ? ಬಟ್ ಅದರಿಂದ ಏನ್ ಮಾಡಕ್ಕಾಗುತ್ತೆ? ವಾಟ್ ಕ್ಯಾನ್ ವಿ ಡೂ? 23 ಒಂದು ಉಳ್ಕೊಂತಲ್ಲ. ಸಿಯ 23 ಇಂಟು 3 ಎಷ್ಟು ಸಿಗುತ್ತೆ? 69 ಸಿಗುತ್ತಾ? 3 ಇಂಟು 3 is 9, 3 2s are 6. ಕರೆಕ್ಟ್? ಸೊ ವಾಟ್ ಐ ಗಾಟ್? 23 ಇಂಟು 3 is 69. ಸೊ 23ಗೆ ಮತ್ತೆ 69ಗೆ ಒಂದು ರಿಲೇಷನ್ ಸಿಕ್ತು. ಹಾಗಾದ್ರೆ ಯಾವ್ದು ಉಳ್ಕೊಂತು? 6 and 9 ಉಳ್ಕೊಂತು. 6 9 ನಾನು ಹೇಗೆ ಬರಿಬಹುದು? 6 + 3 = 9, ಹೌದಾ? ಓಕೆ, ಸೊ ನಾನು ಏನ್ ರಿಲೇಷನ್ ಬರೀತಾ ಇದ್ದೀನಿ ಇಲ್ಲಿ? ಮಧ್ಯದ 2 ನಂಬರ್ಸ್ಗೆ ಇದು ABCD ಅಂತ ಬರ್ಕೊಂಡ್ರೆ B into 3 will give you C, A + 3 will give you D. ಬರಿಬೋದಾ ಈ ತರ? ಆದ್ರೆ ಇದು ಎಲ್ಲದಕ್ಕೂ ಅಪ್ಲೈ ಆಗ್ಬೇಕು. ನೋಡೋಣ ಬೇರೆದಕ್ಕೂ ಅಪ್ಲೈ ಆಗುತ್ತಾ? ಸೆಕೆಂಡ್ ರೋ ನೋಡೋಣ. ಓಕೆ, 29 ಇಂಟು 3 87, ಕರೆಕ್ಟ್? ಆಮೇಲೆ this +3, 10 + 3 = 30. ಪರ್ಫೆಕ್ಟ್ ಆಗುತ್ತಲ್ಲ? ಎರಡನೇದಕ್ಕೂ ಆಯ್ತು. ಹಾಗಾದ್ರೆ ಮೂರನೇದಕ್ಕೂ ಆಗುತ್ತೆ. ಇದೇನಪ್ಪ? 37 ಇಂಟು 3 will come here, ಹೌದಾ? ಸೊ 37 ಇಂಟು 3 ಎಷ್ಟಾಗುತ್ತೆ? 111, ಹೌದಾ? ಸೊ ಈ ಕ್ವಶನ್ ಮಾರ್ಕ್ಗೆ 111 ಬಂತು. ಆಮೇಲೆ ಇಲ್ಲೇನ್ ಮಾಡ್ಬೇಕಾಗುತ್ತೆ? 5 + 3 = 8. ಇಲ್ಲೇನ್ ಬಂತು? 8. ಸೊ ವಾಟ್ ಆರ್ ಯುವರ್ ನಂಬರ್ಸ್? 111 and 8. Which option is correct? Option B is correct. Okay, so what was the logic here? First ರೋಗೆ ABCD ಅಂತ ಬರ್ಕೊಂಡ್ರೆ B into 3 will give you C. 23 into 3 is 69. A plus 3 will give you D. 6 plus 3 is 9. ಅದೇ ತರ ಸೆಕೆಂಡ್ ರೋಗೆ 29 into 3 is 87.
10 ಪ್ಲಸ್ 3 ಇಸ್ 13. ಹಾಗಾದ್ರೆ ಇಲ್ಲೇನಾಗುತ್ತೆ, 37 ಇಂಟು 3 ಇಲ್ಲಿ ಬರುತ್ತೆ, 5 ಪ್ಲಸ್ 3 ಇಲ್ಲಿ ಬರುತ್ತೆ. ಓಕೆ, ದ ಆನ್ಸರ್ ಇಸ್ 111 and 8, ಆಪ್ಷನ್ ಬಿ. ನೆಕ್ಸ್ಟ್ 4 rows 3 columns, 2 4 5 6 8 2 9 15 24 50 ಕ್ವೆಶನ್ ಮಾರ್ಕ್ 23. ಓಕೆ, ಸೊ ಇಲ್ಲಿ ಸ್ವಲ್ಪ ದೊಡ್ಡ ನಂಬರ್ ಇದೆ. ಕಾಲಮ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ 2 4 5 2 4 ಇಂದ 5 ಕಷ್ಟ ಆಗುತ್ತೆ. 9 ಮತ್ತೆ 15 ಇಂದ 24 ಕಾಲಮ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡು ನೋಡೋಣ, ಯಾಕಂದ್ರೆ 4 ನಂಬರ್ ಇದಾವಲ್ಲ. 4 ನಂಬರ್ ಇದ್ದಾಗ ಸ್ವಲ್ಪ ಏನಾದ್ರೂ ರಿಲೇಷನ್ ಬರೆಯೋಕೆ ಈಸಿ ಆಗುತ್ತೆ. ನೋಡೋಣ ಏನೇನಿದೆ. 2 6 9 50 2 6 9 ಯೂಸ್ ಮಾಡ್ಕೊಂಡು 50 ಬರುತ್ತಾ? ಹೇಗ್ ಬರಿಬಹುದು? 9 ಇಂಟು 60 ಎಷ್ಟು? 54. ಆದ್ರೆ ನಮ್ಗೇನ್ ಬೇಕು? 50 ಬೇಕು, ಹೌದಾ? ಅಂದ್ರೆ ಇದ್ರಲ್ಲಿ ಎಷ್ಟು ನಾವು ಸಬ್ಟ್ರಾಕ್ಟ್ ಮಾಡ್ಬೇಕು? 4 ಸಬ್ಟ್ರಾಕ್ಟ್ ಮಾಡ್ಬೇಕು. ಆದ್ರೆ ಆ 4 ಎಲ್ಲಿಂದ ತರನ? ಇಲ್ಲೊಂದು ನಂಬರ್ ಉಳ್ಕೊಂಡಿದ್ಯಲ್ಲ, ಇನ್ನೊಂದು ನಂಬರ್ ಉಳ್ಕೊಂಡಿದೆ. 9 ಯೂಸ್ ಮಾಡಿದ್ವಿ, 6 ಯೂಸ್ ಮಾಡಿದ್ವಿ, ಇನ್ನು ಏನ್ ಯೂಸ್ ಮಾಡಿಲ್ಲ ನಾವು? 2 ಯೂಸ್ ಮಾಡಿಲ್ಲ, ಹೌದಾ? 2 ನ ಈ 4 ಈಗ 50 ಬರೋದಕ್ಕೆ 54 ಮೈನಸ್ 4, ಇದನ್ನ 2 ಸ್ಕ್ವೇರ್ ಅಂತ ಬರಿಬಹುದು, ಕರೆಕ್ಟಾ? ಸೊ ನಾವ್ ಏನೇನ್ ಬರಿಬಹುದು ಇವಾಗ? ಈ 50 ನ ಹೇಗ್ ಬರಿಬಹುದು? 9 ಇಂಟು 6 54 ಮೈನಸ್ 2 ಸ್ಕ್ವೇರ್ ಬರಿಬಹುದಲ್ವಾ? ಬಿಕಾಸ್ ದಿಸ್ ಇಸ್ 54 ಮೈನಸ್ 4. 9 ಎಲ್ಲಿಂದ ಬಂತು? ಇದು. 6 ಎಲ್ಲಿಂದ ಬಂತು? ಇದು. 2 ಸ್ಕ್ವೇರ್ ಎಲ್ಲಿಂದ ಬಂತು? ಇದು, ಕರೆಕ್ಟಾ? ಓಕೆ, ಹಾಗಾದ್ರೆ ಇದು ಇಲ್ಲಿಗೂ ಅಪ್ಲೈ ಆಗ್ಬೇಕಲ್ಲ, ನೋಡೋಣ ಆಗತ್ತಾ? 23 ನ 24 ಇಂಟು 2 ಮೈನಸ್ 5 ಸ್ಕ್ವೇರ್ ಬರುತ್ತಾ ಇದು? 24 ಇಂಟು 2 ಇಸ್ 48 ಮೈನಸ್ 25. 8 ಮೈನಸ್ 5 ಇಸ್ 3, 4 ಮೈನಸ್ 2 ಇಸ್ 2. ಎಸ್, 23 ಬರುತ್ತೆ. ಪರ್ಫೆಕ್ಟ್. ಹಾಗಾದ್ರೆ ಇದನ್ನ ನಾವು ಹೇಗ್ ಬರಿಬಹುದು? ಇಲ್ಲಿ ಎಕ್ಸ್ ಅಂತ ಬರ್ಕೊಂಡ್ರೆ ಇದನ್ನ 15 ಇಂಟು 8 ಮೈನಸ್ 4 ಸ್ಕ್ವೇರ್, ಕರೆಕ್ಟ್? ಎಷ್ಟಾಗುತ್ತೆ? 4 ಸ್ಕ್ವೇರ್ ಇಸ್ 16. 15 ಇಂಟು 8 ಡೈರೆಕ್ಟ್ ಆಗಿ ಬರೀಲ್ಲ, 104, ಕರೆಕ್ಟ್? ಸೊ ಇದು 120 ಮೈನಸ್ 60, 104. ಎಕ್ಸ್ ವ್ಯಾಲ್ಯೂ ಎಷ್ಟು? 104, ಆಪ್ಷನ್ ಸಿ. ಏನಪ್ಪ ಲಾಜಿಕ್ ಇಲ್ಲಿ? ನಾವು ಕಂಬ ಸಾಲು ತಗೊಂಡ್ವಿ. 9 ಇಂಟು 6 ಮೈನಸ್ 2 ಸ್ಕ್ವೇರ್, 15 ಇಂಟು 8 ಮೈನಸ್ 4 ಸ್ಕ್ವೇರ್, 24 ಇಂಟು 2 ಮೈನಸ್ 5 ಸ್ಕ್ವೇರ್. ಓಕೆ, ನೆಕ್ಸ್ಟ್ ಏನಿದೆ? 16 11 30 ಕ್ವೆಶನ್ ಮಾರ್ಕ್ 13 36 32 15 46. ರೋ ತಗೊಳ್ಳೋಣ ಅಥವಾ ಕಾಲಮ್ ತಗೊಳ್ಳೋಣ? ಇಲ್ಲಿ ಇದೆ ಕ್ವೆಶನ್ ಮಾರ್ಕ್, 3 ಇದೆ, 3 ಅಡ್ಡ ಸಾಲು, 3 ಕಂಬ ಸಾಲು. ರೋನೇ ಟ್ರೈ ಮಾಡೋಣ. ಓಕೆ, ರೋ ಬರ್ಲಿಲ್ಲ ಅಂದ್ರೆ ನೋಡೋಣ. 16 11 30, 16 ಪ್ಲಸ್ 11 30 ಸಿಗಲ್ಲ. 16 ಮೈನಸ್ 11 ಇಸ್ 5, 5 ಇಂಟು 6 ಇಸ್ 30. ಆದ್ರೆ ಇಂಟು 6 ಯಾಕೆ ಬಂತು? ಅದಕ್ಕೇನು ಲಾಜಿಕ್ ಇಲ್ಲ. 32 ಮೈನಸ್ 15 ಅಂದ್ರೆ 13. ಇದಕ್ಕೇನು ಲಾಜಿಕ್ ಇಲ್ಲ. 30, 16 ಮತ್ತೆ 11 ನೋಡಿ. 30 ನ ನಾನು ಹೇಗ್ ಬರಿಬಹುದು? 11 ಇಂಟು 2 ಎಷ್ಟಾಗುತ್ತೆ? 22 ಆಗುತ್ತೆ, ಕರೆಕ್ಟಾ? 11 ಯೂಸ್ ಮಾಡ್ಕೊಂಡ್ವಿ. 22ಗೆ ಎಷ್ಟು ಆಡ್ ಮಾಡಿದಾಗ 30 ಬರುತ್ತೆ? 8 ಆಡ್ ಮಾಡಿದಾಗ. ಕೆನ್ ಐ ರೈಟ್ ದಿಸ್ as 16 by 2? ಕರೆಕ್ಟ್?
ಸೊ 11 ಯೂಸ್ ಮಾಡ್ಕೊಂಡ್ವಿ, 16 ಯೂಸ್ ಮಾಡ್ಕೊಂಡ್ವಿ. 11 ಇಂಟು 2 ಇಸ್ 22, 16 by 2 is 8. ಸೊ 8 plus 22 is 30. ಹೌದಾ? ಸೊ ಇದನ್ನ ನಾನು ರೀರೈಟ್ ಮಾಡ್ಕೊಂತೀನಿ ಮತ್ತೊಮ್ಮೆ. 30ನ ನಾವು ಹೇಗೆ ಬರಿಬಹುದು? 16 by 2 plus 11 into 2. ಫಸ್ಟ್ ನಂಬರ್ಗೆ ಡಿವೈಡೆಡ್ ಬೈ 2, ಸೆಕೆಂಡ್ ನಂಬರ್ಗೆ ಇಂಟು 2. ಇದು ಇಲ್ಲೂ ಅಪ್ಲೈ ಆಗ್ಬೇಕು ಅಂದ್ರೇನೆ ಕರೆಕ್ಟ್. ಸೊ 46 32 by 2 plus 15 into 2 ಅಂತ ಬರಿಬಹುದಾ? 15 into 2 is 30. 32 by 2 is 16. Yes, 16 plus 30 is 46. ಪರ್ಫೆಕ್ಟ್, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇಲ್ಲಿ ಇದನ್ನ ಬರಿಬಹುದು. ಓಕೆ, ಸೊ ಏನ್ ಹೇಳುತ್ತೆ? 36 can be written as first number divided by 2 plus second number into 2. x ಗೆ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಸೊ ದಿಸ್ ಇಸ್ x by 2. ದಿಸ್ ಇಸ್ 26. ಕರೆಕ್ಟ್? ಈಗ ಇದೇನಾಗುತ್ತೆ? 36 minus 26. ಓಕೆ, ಸೊ ದಿಸ್ ಇಸ್ 10. ಹಾಗಾದ್ರೆ x ವ್ಯಾಲ್ಯೂ ಎಷ್ಟಾಯ್ತು? 10 into 2, that is 20. Okay, 10 into 2 is 20. So what is the value of x? Option A. Okay, so ಹೇಗೆ ಬರೆದ್ವಿ ನಾವು? ಫಸ್ಟ್ ರೋಗೆ ಬರೆದ್ವಿ. ಹೇಗೆ? 30ನ ಇಟ್ಕೊಂಡು, ಓಕೆ, ಫಸ್ಟ್ ನಂಬರ್ ಡಿವೈಡೆಡ್ ಬೈ 2 ಪ್ಲಸ್ ಸೆಕೆಂಡ್ ನಂಬರ್ ಡಿವೈಡೆಡ್ ಇಂಟು 2. ಓಕೆ, 16 by 2 plus 11 into 2. x by 2 plus 13 into 2. ಓಕೆ, ನೆಕ್ಸ್ಟ್ 14th ಕ್ವೆಶನ್. ಈಗ ನೋಡಿ 14th ಕ್ವೆಶನ್ ಅಲ್ಲಿ ಈ ಮೂರನೇ ಕಾಲಮ್ ಅಲ್ಲಿ ಎಲ್ಲ ಕಡೆ 777 ಇದೆ. ಸೊ ಏನಾದ್ರೂ ಒಂದು ವಾಟ್ ಕ್ಯಾನ್ ವಿ ಡೂ ಹಿಯರ್? ಈಗ ನೋಡಿ 7 into 2 is 14. 7 into 1 is 7. ಬಟ್ ಈ 8, 16, 4ಗೆ ಏನು ಸಂಬಂಧ ಇಲ್ಲ. ಕರೆಕ್ಟಾ? ಏನು ಸಿಗ್ತಾ ಇಲ್ಲ. this -1, this is +3, ಏನು ಸಿಗ್ತಾ ಇಲ್ಲ. ಕರೆಕ್ಟಾ? 8 plus 7 15 ಆಗುತ್ತೆ. 15 minus 1 is 14. ಆದ್ರೆ ಅದು ಎಲ್ಲ ಕಡೆ ಅಪ್ಲೈ ಆಗ್ಬೇಕಲ್ಲ. 16 plus 7 minus 1 is not 7. ಏನು ಸಿಗ್ತಾ ಇಲ್ಲ. ಏನಾದ್ರೂ ಸ್ಕ್ವೇರ್ಸ್, ಕ್ಯೂಬ್ಸ್, ಇಲ್ಲೇನ್ ಮಾಡಿದ್ವಿ? ಡಿವೈಡ್ ಬೈ 2 ಇಂಟು 2 ಏನೋ ಮಾಡಿದ್ವಲ್ಲ. ಸೇಮ್ ಕ್ಯಾನ್ ವಿ ಅಪ್ಲೈ ಹಿಯರ್? 14 by 2 is 7. ಮತ್ತೆ 7 ಬರುತ್ತೆ. ನಥಿಂಗ್. ಏನ್ ಮಾಡ್ಬೋದು? If I try 14 into 8 into 7. 14 into 56. ಇದೆಷ್ಟಾಗುತ್ತೆ? 14 6 plus 14 5. 784 ಆಗುತ್ತಾ? ಕರೆಕ್ಟ್? 14 into 8 into 7. ಅದೇ ತರ ಸೆಕೆಂಡ್ ರೋ ತಗೊಂಡ್ರೆ 7 into 16 into 7. 7 7 is 49. 16 9s 16 4 16 9s 1 ಬಿಟ್ಟು 6 plus 16 4s. ಇದು ಕೂಡ 784 ಸಿಗುತ್ತಾ? ಕರೆಕ್ಟ್? ಚೆಕ್ ಮಾಡಿ. ಸೊ ಇಲ್ಲಿ ಏನ್ ಲಾಜಿಕ್ ಸಿಗ್ತಾ ಇದೆ? ಫಸ್ಟ್ ಅಡ್ಡ ಸಾಲಿನಲ್ಲಿ ಎಲ್ಲ ನಂಬರ್ ಮಲ್ಟಿಪ್ಲೈ ಮಾಡಿದಾಗ 784 ಸಿಕ್ತು. ಸೆಕೆಂಡು 784 ಸಿಕ್ತು. ಹಾಗಾದ್ರೆ ಇವು ಮೂರು ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ 784 ಸಿಗ್ಬೇಕು. ಹೌದಾ? ಹಾಗಾದ್ರೆ ಇದೇನ್ ಹೇಳುತ್ತೆ? ಇಲ್ಲಿ x ಅಂತ ಬರ್ಕೊಂಡ್ರೆ x ಇಂಟು 4 ಇಂಟು 7 ನಿಮಗೆ 784 ಸಿಗುತ್ತೆ. ಸಿಗ್ಲೇಬೇಕು. ಯಾಕೆ? ಬೇರೆ ಕಡೆ ಸಿಗ್ತಾ ಇದೆ. ಫಸ್ಟ್ ರೋ ಸೆಕೆಂಡ್ ರೋ ಅಂದ್ಮೇಲೆ ಥರ್ಡ್ ರೋಗೂ ಸಿಗುತ್ತೆ, ಸಿಗ್ಲೇಬೇಕು. ಓಕೆ, ಸೊ ಇದೆಷ್ಟಾಗುತ್ತೆ? x ಇಂಟು 4 ಇಂಟು 7 is 28. ಹಾಗಾದ್ರೆ x ಎಷ್ಟಾಗುತ್ತೆ? 784 ಡಿವೈಡೆಡ್ ಬೈ 28.
28 ones, 28 twos, 28 eights. ಕರೆಕ್ಟಾ? ಎಷ್ಟಾಯ್ತು? x equals to 28. So what is your answer? Option D. ಏನಪ್ಪ ಲಾಜಿಕ್ ಇಲ್ಲಿ? The logic is 3 ನಂಬರ್ ಫಸ್ಟ್ ರೋ. ಓಕೆ, ಫಸ್ಟ್ ರೋ 3 ನಂಬರ್ ಮಲ್ಟಿಪ್ಲೈ ಮಾಡಿದಾಗ 784. ಇದು ಕೂಡ 784 ಸೇಮ್ ನಂಬರ್ ಇದೆ ಅಂದಮೇಲೆ ಇದು ಕೂಡ 784 ಸಿಗ್ಲೇಬೇಕು. ದಟ್ ಇಸ್ ದ ಲಾಜಿಕ್. ಓಕೆ, ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್, ಮ್ಯಾಟ್ರಿಕ್ಸ್ ನಂಬರ್ಸ್ ಅಲ್ಲಿ ಲಾಸ್ಟ್ ಕ್ವೆಶನ್. ಓಕೆ, ಏನಿದೆ? ಒನ್ ಸೆಕೆಂಡ್. ಎಸ್, ಇಟ್ ಇಸ್ 5 3 3 10 8 8, ಸಾರಿ 8 10 8 35 27 ಕ್ವೆಶನ್ ಮಾರ್ಕ್. ಓಕೆ, ಸೊ ಕ್ವೆಶನ್ ಮಾರ್ಕ್ ಇಲ್ಲಿದೆ. ಅಂದ್ರೆ ಒಂದು ರೋ ನೋಡ್ಬೋದು, ಇಲ್ಲ ಕಾಲಮ್ ನೋಡ್ಬೋದು. ಆದ್ರೆ ನಾವ್ ಏನ್ ನೋಡೋಣ? ಕಾಲಮ್ ನೋಡೋಣ. ಯಾಕೆ ಕಾಲಮ್ ನೋಡೋಣ? ಈ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ತಗೊಂಡ್ರೆ ಇಲ್ಲಿ ಕೆಳಗಡೆ ದೊಡ್ಡ ನಂಬರ್ ಇದೆ, ಹೌದಾ? ಸೊ ಚಿಕ್ಕ ನಂಬರ್ 2 ಯೂಸ್ ಮಾಡ್ಕೊಂಡು ದೊಡ್ಡ ನಂಬರ್ನ ಹೇಗಾದ್ರೂ ತರಬಹುದು. ಸೊ ದೊಡ್ಡ ನಂಬರ್ ಇದ್ದಿದ್ರಿಂದ ಕಾಲಮ್ಸ್ ನೋಡ್ಕೊಳ್ಳೋಣ. ಓಕೆ, ಸೊ 8 ಮತ್ತೆ 5 ಯೂಸ್ ಮಾಡ್ಕೊಂಡು 35, 8 5 40, ಹೌದಾ? 8 5 40, 35 ಬೇಕಂದ್ರೆ -5 ಮಾಡ್ಬೋದು. ಆ 5 ಎಲ್ಲಿಂದ ಬಂತು? ಇದೇ 5 ಅನ್ನ ನಾನು ಮತ್ತೆ ಯೂಸ್ ಮಾಡ್ಕೊಂಡೆ. 8 5 40, ಅದೇ 5 ಅನ್ನ ಮತ್ತೆ ಯೂಸ್ ಮಾಡ್ಕೊಂಡೆ. ಆದ್ರೆ ಬೇರೆದಕ್ಕೂ ಆಗ್ಬೇಕು. 3 into 10 is 30. ಇದನ್ನ ಮತ್ತೆ ಯೂಸ್ ಮಾಡ್ಕೊಂಡ್ರೆ 27 ಸಿಗುತ್ತಾ? ಎಸ್, ಸಿಗುತ್ತೆ, ಹೌದಾ? ಸೊ 3 into 10 is 30. 30 minus 3 is 27. ಹಾಗಾದ್ರೆ ಇದಕ್ಕೂ ಅಪ್ಲೈ ಮಾಡ್ಬೋದು. ಏನಂತ ಬರಿಬೋದು ಇದನ್ನ? ಎಕ್ಸ್ ಅನ್ನ 3 into 8 ಯಾವ್ದನ್ನ ಮತ್ತೆ ಯೂಸ್ ಮಾಡ್ಕೋಬೇಕು? ಈ ನಂಬರ್ ಅನ್ನ -3. ಸೊ 8 3 24 -3 ಎಷ್ಟು? 21. ವಾಟ್ ಇಸ್ ಯೋರ್ ಆನ್ಸರ್? ಆಪ್ಷನ್ ಸಿ. ಓಕೆ, ಸೊ ದಿಸ್ ವಾಸ್ ಯೋರ್ ಲಾಸ್ಟ್ ಕ್ವೆಶನ್. ಸರಿನಾ? ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಅದೇ ಒಂದು ರೋ ನೋಡ್ಕೊಳ್ಳಿ, ಇಲ್ಲ ಒಂದು ಕಾಲಮ್ ನೋಡ್ಕೊಳ್ಳಿ, ಬಟ್ ಯೋರ್ ಟಾಸ್ಕ್ ವಿಲ್ ರಿಮೇನ್ ಸೇಮ್. ಅದೇ ಪ್ಯಾಟರ್ನ್ ಅನ್ನ ಕಂಡು ಹಿಡಿತಾ ಹೋಗ್ಬೇಕು. ಓಕೆ, ಒಂದು ಬೇಸಿಕ್ 4 ಆಪರೇಷನ್ ಆಗ್ಲಿಲ್ಲಪ್ಪ, ಸ್ಕ್ವೇರ್ಸ್, ಕ್ಯೂಬ್ಸ್, ಸ್ಕ್ವೇರ್ಗೆ ಏನಾದ್ರು ಮತ್ತೆ ಆಡ್ ಮಾಡಿದ್ವಾ, ಮತ್ತೆ ಸಬ್ಟ್ರಾಕ್ಟ್ ಮಾಡಿದ್ವಾ, ಈ ತರ. ಓಕೆ, ಸೊ ಏನ್ ಹಿಂಟ್ ನಿಮ್ಗೆ? ಚಿಕ್ಕ ನಂಬರ್ ಇಂದ ದೊಡ್ಡ ನಂಬರ್ಸ್ ಇದ್ದಾಗ ಏನಾದ್ರು ಆಡ್ ಮಾಡಿದ್ರ, ಮಲ್ಟಿಪ್ಲೈ ಮಾಡಿದ್ರ? ಓಕೆ, ಸೊ ಏನಾದ್ರೂ ಒಂದು ಕ್ಲೂ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಏನಾದ್ರೂ ಸ್ಟಾರ್ಟ್ ಮಾಡಕ್ಕೆ ಒಂದು ಪುಷ್ ಬೇಕಲ್ಲ, ಆ ಪುಷ್ ನ ಯೋಚನೆ ಮಾಡ್ಬೇಕು. ಸರಿನಾ? ಸೊ ಈಗ ಈ ತರ ಇದ್ದಾಗ ಇಲ್ಲೇನು ಸಿಗ್ಲಿಲ್ಲ, ಸ್ಟ್ರೇಟ್ ಅವೇ ಎಲ್ಲ ಕಡೆ 7 7 7 ಇದೆ. ಒಂದೇ ನಂಬರ್ ಇಂದ ಯೂಸ್ ಮಾಡ್ಕೊಂಡು ಬೇರೆ ನಂಬರ್ ಸಿಗಕ್ ಸಾಧ್ಯ ಇಲ್ಲ. ಸೊ ಏನೋ ನಾನು ಈ ತರ ಮಾಡ್ಕೊಂಡೆ. ಓಕೆ, ಸೊ ಇಲ್ಲಿ 15th ಕ್ವೆಶನ್ ಏನ್ ಮಾಡಿದ್ವಿ? ಈ ಕಾಲಮ್ ಅಲ್ಲಿ ಈ ತರ ತಗೊಂಡಾಗ ದೊಡ್ಡ ನಂಬರ್ ಸಿಗ್ತಾ ಇದೆ. ಸೊ ಕಾಲಮ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಓಕೆ, ಸೊ ಏನಾದ್ರೂ ಒಂದು ಹಿಂಟ್ ನಾವೇ ಹುಡುಕ್ಬೇಕಾಗುತ್ತೆ, ಏನಾದ್ರೂ ಒಂದು. ಓಕೆ, ಸೊ ಯಾವ ತರ? ಸ್ವಲ್ಪ ನಂಬರ್ಸ್ ನೋಡಿ. ಓಕೆ, ಸೊ ಹತ್ರ ಹೋಗಕ್ ಟ್ರೈ ಮಾಡ್ಬೇಕು. 2 ನಂಬರ್ ಯೂಸ್ ಮಾಡ್ಕೊಂಡು 3ನೇ ನಂಬರ್ ಹತ್ರ ಹೇಗೆ ಹೋಗ್ಬೋದು? ಸರಿನಾ? ಸೊ ಇಲ್ಲಿ ನಾವೇನ್ ಮಾಡ್ಕೊಂಡ್ವಿ? ಮತ್ತೆ 50 ಇತ್ತಪ್ಪ ದೊಡ್ಡ ನಂಬರ್, ಹಾಗಾದ್ರೆ ಇಲ್ಲಿಂದ ಈ ತರ ಹೋಗಕ್ ಬರುತ್ತಾ? ಓಕೆ, ಸೊ ಸಮಥಿಂಗ್ ಲೈಕ್ ದಿಸ್ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ದಿಸ್ ಆಲ್ ಕಮ್ಸ್ ಅಂಡರ್ ಕೈಂಡ್ ಆಫ್ ನಂಬರ್ ಅನಾಲಜಿ ತರನೇ, ಹೌದಾ? ಏನಾದ್ರೂ ಒಂದು ಸಾಮ್ಯತೆ ಕಂಡು ಹಿಡಿಲೇಬೇಕು. ಓನ್ಲಿ ಥಿಂಗ್ ಇಸ್ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಅಬೌಟ್ ಮ್ಯಾಟ್ರಿಕ್ಸ್ ನಂಬರ್ಸ್. ನಾಳೆನು ಮತ್ತೆ ಮ್ಯಾಟ್ರಿಕ್ಸ್ ಕಂಟಿನ್ಯೂ ಆಗುತ್ತೆ ಫಾರ್ ಲೆಟರ್ಸ್. ಇಲ್ಲಿ ನಂಬರ್ಸ್ ಮಾಡಿದ್ವಿ, ನಾಳೆ ಲೆಟರ್ಸ್ ಮಾಡೋಣ. ಓಕೆ, ಲಾಜಿಕ್ ವಿಲ್ ರಿಮೇನ್ ಸೇಮ್, ಐದರ್ ರೋ ಆರ್ ಕಾಲಮ್. ಓಕೆ, ಸೊ ಅರ್ಥ ಆಯ್ತು ಅನ್ಕೊಂತೀನಿ. ವಿತ್ that I will stop my class for today, and this is the end of your 27th chapter also. We'll see you tomorrow. ಏನಾದ್ರೂ questions ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಓಕೆ, ಥ್ಯಾಂಕ್ ಯು. See you all tomorrow.